Bhakya Studya Virakya Gadaramanajana Aunagya Bhuti Arpakaya Kshityam Adhyalpa Bhutyeshwami Pujanapata Audhatya Bhutyajagaya Kartre Kartre Atha Kartre Hayam Kaharaye Amuprapatre Namaste Tasmai Tasmai Jile Asmanasi Drittakatha Vispratahu Smarakaya Shri Ramani Maharshi Ramnadrita Maharshi Bharati Maharshi Drittakatha Maha Shri Vyasara Drittakatha Maharshi Vadara Maha Pujara Raghavendraya Satya Dharma Radhaika Gadadam Kalpavrukshaaya Namadam Kamadvinave Shri Vidyamanandita Rupyo Maha Vedanta Tarkari Datta Buddhim Vidya Prasare Arpita Jeevitam Buddha Krishna Priyam Jeeram Adina Bhashanam Namani Udaram Vibhudesha Yoginam Shri Rupyo Maha Janmani asya yataha anmayat idalatah ca arteshu avidyah swarat tene brahmahruta ya adikavaye mushyantiyam surayah devova rivadam yatha vinimaya yatra trisargah mrusha dhamna svena sada nirastabhakam satyam param dhimani Shri Gurubhyo Namaha. Tat bimboshta subhaktaye payaha anda ini dosa nodidevu avana tudiyilla swaraviva sudha koskara asudha anakoskara ವಯಸ್ಸನ್ನು ಸಮರ್ಪಣೆ ಮಾಡಿದ್ರು ಹೆಣ್ಮಕ್ಕಳು ಅಂತ ಆದ್ರಿಂದಲೇ ಕಾಣುತ್ತೆ ಕೃಷ್ಣ ನಂದಗೋಕುಲದಲ್ಲಿ ಇರುವಾಗಲೇ ತನ್ನ ಬಾಲ್ಯದಲ್ಲಿ ಸಖತ್ತು ಹಾಲು ಕೊಡುತ್ತಿದ್ದ ಅವರು ಕೊಟ್ಟರು ಇವರು ಕೊಟ್ಟರು ಆ ಮನೆಯದು ಈ ಮನೆಯದು ಯಾರು ಕೊಟ್ಟಿಲ್ಲ ಅಂತಂದರೆ ತಾನೇ ಆ ಮನೆಗಳಿಗೆಲ್ಲ ಪ್ರವೇಶ ಮಾಡಿ ಯಾಕೆ ಆ ಹೆಣ್ಮಕ್ಕಳೆಲ್ಲ ಯಾರು ಅಂತಂದರೆ ಈಶಾವಾಸ್ಯವಿದಂ ಸರ್ವಂ ಅಂತ ತಿಳಿದವರು ಮನೆಗಳೆಲ್ಲ ಕೃಷ್ಣನ ಆವಾಸ ಸ್ಥಳ ಅಂತ ತಿಳಿದವರು ಆದ್ದರಿಂದ ಕೃಷ್ಣನದ್ದೇ ಆವಾಸ ಸ್ಥಳ ಆದ್ದರಿಂದ ಹೇಳಬೇಕಾಗಿಲ್ಲ ಕೇಳಬೇಕಾಗಿಲ್ಲ ಕೃಷ್ಣ ಆ ಮನೆಗೆ ಹೋದ ಹಾಲನ್ನು ತಾನು ಕುಡಿತಾ ಇದ್ದ ಅದರ ಫಲ ಏನಾಯಿತು ಯಾವ ಗೋಪಿಕಾ ಸ್ತ್ರೀಯರು ಕೃಷ್ಣನಿಗೆ ತಾವು ಹಾಲನ್ನು ಕೊಟ್ಟರು ತಮ್ಮ ತಮ್ಮ ಮನೆಗಳಲ್ಲಿದ್ದಂತಹ ಹಾಲನ್ನು ಕೊಟ್ಟು ಆ ಗೋಪಿಕಾ ಸ್ತ್ರೀಯರ ಪರಂಪರೆಯವರಿಗೆ ಕೃಷ್ಣ ತಾನು ಸುಧಾ ಕೊಟ್ಟ ಯಾವಾಗ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಮೊದಲಿನ ದಿವಸನೇ ಏನು ಸುಧಾ ಅಂದರೆ ಭಗವದ್ಗೀತೆ ಅಂತ ಭಗವದ್ಗೀತೆಯು ಒಂದು ರೀತಿಯಾದ ಸುಧಾನೆ ಸುಧಾ ಶಬ್ದದ ನಿಜವಾದ ಅರ್ಥ ಏನು ಗೊತ್ತಾ ನಮಗೆ ಸುಧಾ ಅಂದರೆ ಅಮೃತಕ್ಕೆ ಸುಧಾ ಅಂತ ಹೆಸರು ಪೀಯೂಷ ಅಮೃತ ಸುಧಾ ಅಂತೇಳಿ ಮೂರು ಹೆಸರು ಅಮೃತಕ್ಕೆ ಕೊಟ್ಟದ್ದು ಏನು ಅಮೃತಕ್ಕಾದರೂ ಅಮೃತ ಶಬ್ದದ ಅರ್ಥ ಗೊತ್ತು ಅದನ್ನು ಯಾರು ಪಾನ ಮಾಡ್ತಾರೋ ಅವರಿಗೆ ಮರಣ ಇಲ್ಲ ಆದ್ದರಿಂದ ಯಾವುದರಿಂದ ಮರಣ ಇಲ್ಲವೋ ಅದನ್ನು ಅಮೃತ ಎನ್ನುವ ಶಬ್ದದಿಂದ ಕರೆದು ಅದಕ್ಕೇನೆ ಇನ್ನೊಂದು ಹೆಸರು ಸುಧಾ ಯಾಕೆ ಸುಧಾ ಅಂತ ಹೆಸರು ನಮ್ಮ ಗತಿಗೆ ಶುದ್ಧಿಯನ್ನು ಕೊಡತಕ್ಕಂತಹ ಅದೊಂದು ದ್ರವ ಪದಾರ್ಥ ಆದ್ದರಿಂದ ಅದಕ್ಕೆ ಸುಧಾ ಅಂತ ಹೆಸರು ನಮ್ಮ ಗತಿಗೆ ಶುದ್ಧಿ ಅಂತಂದರೆ ಆಚೆಗೆ ಸಂಚಾರ ಮಾಡ್ತಾ ಇರ್ತೇವೆ ದಾರಿಯಲ್ಲಿ ಎಷ್ಟೋ ಪ್ರಾಣಿಗಳನ್ನು ಸಂಹಾರ ಮಾಡ್ತೇವೆ ಆಚೆಗೆ ಅಡ್ಡಾಡುವಾಗ ಇಂತಹ ಸಂದರ್ಭದಲ್ಲಿ ಪ್ರಾಣಿಗಳು ನಮ್ಮ ಕಾಲಡಿಗೆ ಸಿಕ್ಕಿ ಸತ್ತರೂ ಕೂಡ ನಮ್ಮ ಗತಿಗೆ ನಮ್ಮ ಗಮನಕ್ಕೆ
ಶುದ್ಧಿಯನ್ನು ಕೊಡತಕ್ಕಂತಹ ಆ ಪದಾರ್ಥಕ್ಕೆ ಸುಭಾವ ಅಂತ ಹೆಸರು. ಭಾ ಅಂದರೆ ಭಾವನ ಅಂತ ಗೊತ್ತು. ಏನು ಯಾರಾದರೂ ತುಂಬ ಅವಸರದಲ್ಲಿ ಹೋಗ್ತಾ ಇದ್ರೆ ಏನು ಭಾರಿ ಭಾವಂತದಲ್ಲಿದ್ದೀರಿ ಅಂತ ಕೇಳ್ತೇವೆ. ಭಾವಂತ ಅಂದರೆ ಧಾವಂತ ಅಂದರೆ ಹೋಗುವುದು ಅಂತಲ್ಲ, ನಮ್ಮ ಗತಿ ಅಂತಲ್ಲ. ಆ ಗತಿಗೆ ಶುದ್ಧಿಯನ್ನು ಕೊಡುತ್ತೇವೆ. ದೇವತೆಗಳು ಯಾವುದೇ ರೀತಿಯಾದ ಗತಿಯಾಗಿದೆ. ಇಂದ್ರನ ಗತಿ ಎಲ್ಲಿಗಿತ್ತು? ಅಹಲ್ಯೆಯ ಮನೆಗೆ ಇಂದ್ರನ ಗತಿಗಿತ್ತು. ಅಹಲ್ಯೆಯ ಮನೆಗೆ ಇಂದ್ರನ ಗಮನ ಇತ್ತು. ಆ ಯದ್ಯಪಿ ನಮಗೆ ಮೇಲ್ನೋಟಕ್ಕೆ ನೋಡಿದಾಗ ಅಹಲ್ಯೆಯ ಬಳಿಗೆ ಇಂದ್ರ ಹೋಗೋದು ತಪ್ಪು ಅಂತ ನಮಗೆ ತೋರುತ್ತಲ್ವ, ಆ ಗಮನಕ್ಕೆ ಶುದ್ಧಿಯನ್ನು ಕೊಟ್ಟದ್ದು ಅವ ಪಾನ ಮಾಡಿರ್ತಕ್ಕಂಥ ಅಮೃತ. ಆದ್ದರಿಂದಲೇ ವೇದ ಮಂತ್ರಗಳೇ ಇಂದ್ರನನ್ನು ಕೊಂಡಾಡಿ ಅಹಲ್ಯೇ ಜಾರ ಅಂತೇಳಿ ಕೊಂಡಾಡಿ ಹೊರದು ಅಹಲ್ಯೆಯ ಮೇಲಿನ ಕಾಮುಕತನದಿಂದ ಇಂದ್ರನ ಗಮನ ಅಲ್ಲಿಗೆ ಆದದ್ದಲ್ಲ. ಮತ್ತೆ ಅವಳ ಗಂಡ ತನಗೆ ಎಷ್ಟು ತಾಕತ್ತುಂಟೋ ಆ ತಾಕತ್ತಿಗಿಂತ ಮೀರಿಯಾಗಿ ಪಾನ ಮಾಡಿದ್ದಾನೆ, ತಾಕತ್ತಿಗಿಂತ ಮೀರಿ ಸಂಪಾದನೆ ಮಾಡಿದ್ದಾನೆ, ತಾಕತ್ತಿಗಿಂತ ಮೀರಿ ಉಂಡಿದ್ದಾನೆ. ಯೋಗ್ಯತೆಗಿಂತ ಮೀರಿ ಉಂಡ್ರೆ ಏನಾಗುತ್ತೆ? ಅಜೀರ್ಣ ಆಗುತ್ತೆ. ಏನಾಗುತ್ತೆ? ಕಾಯಿಲೆ ಬರುತ್ತೆ. ಅದೇ ರೀತಿಯಲ್ಲಿ ಅವಳ ಗಂಡ ಗೌತಮ ತನಗೆ ಜೀರ್ಣ ಆಗುವುದಕ್ಕಿಂತ ಜಾಸ್ತಿ ಉಂಡ ಅಂದರೆ ತಪಸ್ಸು ಮಾಡಿದ ಅಂತ. ಅಲ್ಲ, ತಪಸ್ಸು ತುಂಬ ಮಾಡಿದರೆ ಒಳ್ಳೆಯದಲ್ವ ಅಂತ ಕೇಳೋದು. ಕೃಷ್ಣ ಅಂತ ಯಾವುದನ್ನು ಅತಿ ಮಾಡಬೇಡ. ನಮಗೆ ಗೊತ್ತು ವಿನಯ ತುಂಬ ಒಳ್ಳೆಯದು. ನಿಮಗೆ ನಗು ಬರಲ್ಲ. ವಿನಯ ಒಳ್ಳೆಯದಲ್ವ? ವಿನೀತರಾಗಿರುವುದು ಒಳ್ಳೆಯದಲ್ವ? ಅಲ್ಲ, ಅತಿ ವಿನಯ ಆಗಿಬಿಟ್ರೆ ಅವರನ್ನು ದೂರ ಅಂತ ಕರೀತಾರಲ್ವ. ಕೃಷ್ಣ ಅದನ್ನೇ ಹೇಳಿದ್ದು, ಯಾವುದನ್ನು ಕೂಡ ಅತಿಯಾಗಿ ಮಾಡಲಿಕ್ಕೆ ಹೋಗಬೇಡ, ಅತಿಯಾದ ಜಪ ಬೇಡ, ಅತಿಯಾದ ಅಧ್ಯಯನ ಬೇಡ ಅಂತ. ಯಾಕೆ? ನಿನ್ನ ಆರೋಗ್ಯಕ್ಕೆ ತೊಂದರೆ ಬರುತ್ತೆ. ಗೌತಮರು ಏನು ಮಾಡಿದ್ರು? ಅತಿಯಾದ ಜಪ ಮಾಡಿದರು. ತನಗೆ ದಕ್ಕಲಿರುವ ಸ್ಥಾನ ಬೇಕು ಅಂತ ಅಪೇಕ್ಷೆ ಪಟ್ಟು ನಿಜವಾಗಿ ಆ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಗೌತಮರಿಗೆ ಯೋಗ್ಯತೆಯೇ ಇಲ್ಲ. ಆದರೂ ಪ್ರಧಾನಮಂತ್ರಿ ಆಗುವುದರಿಂದ ಕಷ್ಟ. ಇಂತಹ ಸಂದರ್ಭದಲ್ಲಿ ಅದೇ ರೀತಿಯಲ್ಲಿ ಗೌತಮರಿಗೆ ಆ ಸ್ಥಾನದಲ್ಲಿ ಕೂರುವ ಯೋಗ್ಯತೆ ಇಲ್ಲ. ಆದರೆ ಆ ಸ್ಥಾನ ಬೇಕು ಅಂತ ಹೇಳಿಕೊಂಡು ಗೌತಮರು ಛಲಪಟ್ಟರು, ತಪಸ್ಸು ಮಾಡಿದ್ರು. ಇಂದ್ರ ಅಲ್ಲಿ ಯೋಗ್ಯತೆ ಇಲ್ಲ, ಕೂತ್ಕೊಳ್ಳಿ, ತಪಸ್ಸು ಮಾಡಿದ್ದೇನೆ ಅಂತ ಗೌತಮರು. ತೆಗಿತೇನೆ ಇಲ್ಲ, ನೀನು ಜಾಸ್ತಿ ಮಾಡಿದರೆ ತೆಗಿತೇನೆ. ಹೇಗೆ ತೆಗಿತೇನೆ? ನಿನಗೆ ಸಿಟ್ಟು ಬರಿಸಿ ತೆಗಿತೇನೆ. ನನಗೆ ಸಿಟ್ಟೇ ಬರುವುದಿಲ್ಲ, ಸಿಟ್ಟೆಲ್ಲ ಬಿಟ್ಟವರ. ಯಾರನ್ನು ಹಿಡಿದ್ರೆ ಸಿಟ್ಟು ಬರುತ್ತೋ ಅವರನ್ನು ಹಿಡಿತೇನೆ ಅಂತ ಆಗತ್ತೇನೆ. ಗೌತಮರಿಗೆ ಸಿಟ್ಟು ಬರುತ್ತೆ. ಎಲ್ಲಿ ಸ್ವಿಚ್ ಆಗುತ್ತೆ, ಎಲ್ಲಿ ದೀಪ ಆಗಬೇಕು. ಅದರಿಂದ ಅಲ್ಲೇ ದೀಪ ಆಗಬೇಕು ಅನ್ನಲ್ಲ, ಇಲ್ಲಿ ಸ್ವಿಚ್ ಗುಂಡಿ ಅದು ಅವಾಗ ಇಲ್ಲಿ ದೀಪ ಆಗುತ್ತೆ. ಇಂದ್ರನಿಗೆ ಇಂದ್ರನ ಕೆಲಸ ಏನು? ಲೋಕವನ್ನು ಕ್ಷೇಮದಲ್ಲಿ ಇಡುವುದು ಇಂದ್ರನ ಕೆಲಸ. ನಾವು ಪ್ರತಿ ದಿವಸ ಅಹಲ್ಯಾಯಿ ಜಾರ ಅಂತ ಹೇಳಿಕೊಂಡು ಇಂದ್ರನ ಚಿಂತನೆ ಮಾಡೋಣ. ದೇಶಕ್ಕೊಂದು ಕೊಡುಗೆ ಕೊಡೋಣ. ಏನು ಕೊಡುಗೆ? ಅಹಲ್ಯಾಯಿ ಜಾರ, ಅಹಲ್ಯೆಗೆ ಜಾರನಾಗಿದ್ದವನೇ ಅಂತ ಇಂದ್ರನ ಚಿಂತನೆ ಮಾಡಿದರೆ ಫಲಿತಾಂಶ ಏನು? ಆ ಸೀಟಿಗೆ ಅಯೋಗ್ಯನಾಗಿರತಕ್ಕಂಥ ಗೌತಮ ಋಷಿ ಆ ಸೀಟು ಬೇಕು ಅಂತ ಅಪೇಕ್ಷೆ ಪಟ್ಟಿಲ್ಲ, ಪಡುವುದಿಲ್ಲ, ಸಿಗುವುದಿಲ್ಲ. ನಮಗೆ ಪ್ರತಿ ದಿವಸ ಇದು ನಾನು ಹೇಳುವುದಲ್ಲ, ವೇದ ಮಂತ್ರವೇ ಹೇಳ್ತಾ ಉಂಟು. ವೇದ ಗೊತ್ತು ನಮಗೆ, ಎಷ್ಟು ಪವಿತ್ರವಾದ ಎಷ್ಟು ಎತ್ತರದ ಪುಸ್ತಕ ಅಂತೆಲ್ಲ ಗೊತ್ತಲ್ಲ. ಆ ವೇದವೇ ಇಂದ್ರನಿಗೆ ಹೇಳಿದ್ದು. ಇಂದ್ರನ ಕುರಿತು ಅಹಲ್ಯಾಯಿ ಜಾರ ಅಂತ ವೇದ ಹೇಳಿದ್ದು. ಇಂದ್ರ ಕಿವಿ ಆಡಿಸಿಕೊಂಡು ಇನ್ನೊಮ್ಮೆ ಹೇಳುವುದು, ಮತ್ತೊಮ್ಮೆ ಹೇಳುತ್ತಾರೆ. ನೋಡೋಣ, ನಮಗೆ ಹೇಳಿ. ಯಾಕೆ? ನಮ್ಮದರಿಂದಾಗಿ ನಮ್ಮ ಆರೋಗ್ಯಕ್ಕೇನೆ ಹಾಳು. ಇಂದ್ರ ಹಾಗೆ ಮಾಡಿದ್ರಿಂದ ದೇಶಕ್ಕೆ ಆರೋಗ್ಯ ಬರುವುದು. ಆ ದೃಷ್ಟಿಯಿಂದ ಹಾಗಾದರೆ ಏನು? ಇಂದ್ರ ಆ ರೀತಿ ತಾನು ಮಾಡಿದ ಗೌತಮ ಋಷಿಗಳವರ ಜಾಗದಲ್ಲಿ. ಅದೇ ರೀತಿಯಲ್ಲಿ ಏನು? ಕೃಷ್ಣ ಈಗ ಅಲ್ಲಲ್ಲಿ ಹೋಗಿ ತಾನು ಹಾಲನ್ನು ಸವಿತಿದ್ದಾನೆ. ಅದರಿಂದ ಏನು ಮಾಡಿದ? ಸಮಾಜಕ್ಕೆ ತಾನು ಭಗವದ್ಗೀತೆ ಇರತಕ್ಕಂಥ ಸುಧಾ ಇಂದ್ರನ
ಧಾವಂತಕ್ಕೆ, ಇಂದ್ರನ ಧಾವಂತಕ್ಕೆ, ಅಹಲ್ಯೆಯ ಮನೆಯನ್ನು ಕುರಿತು ಇಂದ್ರನ ಧಾವಂತಕ್ಕೆ, ಗತಿಗೆ ಶುದ್ಧಿಯನ್ನು ಕೊಟ್ಟದ್ದು ಸುಧ. ಅಲ್ಲಿ ಹೋದ, ಗೌತಮನವರ ಮಠದಲ್ಲಿ ಇಟ್ಟ, ತಿರುಗಿ ತನ್ನ ಮನೆಗೆ ಬಂದ, ಅಮೃತಪಾನ ಮಾಡಿ ತನ್ನ ಗತಿಗೆ ಶುದ್ಧಿಯನ್ನು ತಂದುಕೊಟ್ಟ. ಆದ್ದರಿಂದ ಅದಕ್ಕೆ ಏನು ಹೆಸರು? ಸುಧಾವನಿ ಅಂತ. ಕೃಷ್ಣನ ಬಾಯಿಂದ ಬಂದದ್ದೇನು? ಕುರುಕ್ಷೇತ್ರದಲ್ಲಿ ಕೃಷ್ಣನ ಬಾಯಿಂದ ಬಂದದ್ದೇನು? ಸುಧ. ಯಾವ ಸುಧ? ಭಗವದ್ಗೀತೆಯನ್ನು ತಂದ ಸುಧ. ನಮ್ಮ ನಿಮ್ಮ ಗತಿಗಳಿಗೆ, ನಮ್ಮ ನಿಮ್ಮ ಗಮನಕ್ಕೆ ಶುದ್ಧಿಯನ್ನು ಕೊಡುತ್ತೆ. ಯಾವುದು? ಭಗವದ್ಗೀತೆ. ನಮ್ಮ ಮಕ್ಕಳ ಗತಿ ಶಾಲೆಗಳಿಗೆ ಇರುತ್ತೆ. ಶಾಲೆಗೆ ಹೋಗ್ತಾಗ ಏನೋ ಹೋಗಲಿಕ್ಕೆ ಶಾಲೆಗೆ ಹೋಗ್ತಾರೆ, ಅಮ್ಮ ನೋಡ್ತಾಳೆ, ಆದ್ದರಿಂದ ಹೋಗ್ತಾರೆ. ಯಾಕೆ ಹೋಗ್ತಾರೆ? ಹೋಗದಿದ್ರೆ ಅಮ್ಮ ಬಡಿತಾರೆ, ಆದ್ದರಿಂದ ಹೋಗ್ತಾರೆ. ಅಲ್ಲ, ಶಾಲೆಗೆ ಹೋದರೆ ಟೀಚರ್ ಬಡಿಯುವುದಿಲ್ವ? ಟೀಚರ್ ಬಡಿದ್ರೆ ಪೊಲೀಸರು, ಆದ್ದರಿಂದ ಅಮ್ಮ ಬಡಿದ್ರೆ ಮನೆಯೊಳಗೆ ಬಡಿಯುವುದು ಅಮ್ಮ, ಯಾರಿಗೂ ಗೊತ್ತಾಗೋಲ್ಲ. ಶಾಲೆಯಲ್ಲಿ ಅಧ್ಯಾಪಕ ಬಡದ ಅಂತಂದರೆ ಊರಿಡೀ ಗೊತ್ತಾಗುತ್ತೆ. ಆವಾಗ ಬರ್ತಾನೆ, ಆರಕ್ಷಕ ಬರ್ತಾನೆ ಅಲ್ಲೋ. ಆದ್ದರಿಂದ ಮಕ್ಕಳು ಏನು ಮಾಡ್ತಾರೆ? ಶಾಲೆಗೆ ಬರ್ತಾರೆ, ಓದೋಲ್ಲ. ಶಾಲೆಗೆ ಬರ್ತಾರೆ, ತಮ್ಮ ಕೆಲಸವನ್ನು ಮಾಡೋಲ್ಲ. ಹಾಗಾದರೆ ಮಕ್ಕಳ ಶಾಲೆಯನ್ನು ಕುರಿತು ಗತಿಗೆ ಶುದ್ಧಿ ಆಗಿಲ್ಲ. ಯಾವುದಕ್ಕೋಸ್ಕರ ಶಾಲೆಗಳಿಗೆ ಗಮನವೋ ಆ ಉದ್ದೇಶ ಈಡೇರಲಿಲ್ಲ. ಉದ್ದೇಶ ಈಡೇರಿದ್ದರೆ ಮಕ್ಕಳ ಗಮನಕ್ಕೆ ಶುದ್ಧಿ ಬರ್ತಿತ್ತು, ಶಾಲೆಯ ಕಡೆ ಗಮನಕ್ಕೆ ಶುದ್ಧಿ ಬರ್ತಿತ್ತು. ಕೃಷ್ಣ ಭಗವದ್ಗೀತೆ ಮಾಡಿದ್ದೇನು? ಅರ್ಜುನನ ಗತಿ ಎಲ್ಲಿಂದ? ಇಂದ್ರಪ್ರಸ್ಥದಿಂದ ಅರ್ಜುನನ ಗತಿ ಕುರುಕ್ಷೇತ್ರಕ್ಕೆ ಬಂತು. ಎಲ್ಲರೂ ಸೈನ್ಯ ಕಟ್ಟಿಕೊಂಡು ಕುರುಕ್ಷೇತ್ರಕ್ಕೆ ಬಂದರು. ಈಗ 7 ಅಕ್ಷೋಹಿಣಿ, ಆಚೆ 11 ಅಕ್ಷೋಹಿಣಿ, ಸೈನ್ಯ ಎಲ್ಲ ಕುರುಕ್ಷೇತ್ರಕ್ಕೆ ಬಂದರು. ಅರ್ಜುನ ಶಾಲೆಗೆ ಬಂದ, ಕುರುಕ್ಷೇತ್ರ ಅಂತಕ್ಕಂಥ ಶಾಲೆಗೆ ಬಂದ, ಓದೋಲ್ಲ. ಗತಿ ಶುದ್ಧಿ ಆಗಲಿಲ್ಲ. ಆವಾಗ ಪುನಃ ಅವನ ಹತ್ರ ಓದಿಸಿದ್ದು ಯಾರು? ಕೃಷ್ಣನ ಭಗವದ್ಗೀತೆ. ಅದಕ್ಕೆ ಪ್ರತಿಯೊಬ್ಬರು ಮನೆಯಲ್ಲಿ ಮಕ್ಕಳ ಹೆಸರು ಹೇಳಿಕೊಂಡು ಭಗವದ್ಗೀತೆ ಓದೋಣ. ಈಗಿನ ಕಾಲದಲ್ಲಿ ಆಗೇನು ಹೇಳಿದೆ, ಈಗ ನಾವು ಇನ್ನೂ ಕೂಲಂಕಷವಾಗಿ ಕೆಣಕ್ತಾ ಹೋದರೆ ಅಪ್ಪ ಅಮ್ಮ ಕೂಡ ಮಕ್ಕಳಿಗೆ ಹೊಡೆಯುವುದಿಲ್ಲ. ಹೊಡೆದ್ರಿಂದ ಮಕ್ಕಳು ಆರಕ್ಷಕ ಠಾಣೆಗೆ ಹೋಗಿ ದೂರು ಕೊಟ್ಟರೆ ಅಪ್ಪ ಅಮ್ಮ ಬಳಸ್ತಾರೆ ಅಂತ ಪ್ರಸಂಗ ಈಗಿನ ಕಾಲದಲ್ಲಿ. ಏನು ಮಾಡೋಣ? ಹೊಡಿಲಿಲ್ಲ, ಮಕ್ಕಳು ಪೋಲಿಗಳಾಗ್ತಾರೆ. ಹೊಡೆದ್ರೆ ಪೊಲೀಸರು. ಹಾಗಾದರೆ ಆ ಮಕ್ಕಳ ಗಮನ ಏನುಂಟು, ಶಾಲೆಯ ಕಡೆಗೆ ಗಮನ ಉಂಟು, ಗಮನಕ್ಕೆ ಶುದ್ಧಿ ಆಗಬೇಕು ಅಂತಂದರೆ ಮಕ್ಕಳು ಓದುವಿಕೆ ಅನ್ನತಕ್ಕಂಥ ಯುದ್ಧದಲ್ಲಿ ತೊಡಗಬೇಕು. ಅರ್ಜುನ ಯುದ್ಧ ಮಾಡೋಲ್ಲ ಅಂತಂದಾಗ ಅವನನ್ನು ತನ್ನ ಕರ್ತವ್ಯದಲ್ಲಿ ತೊಡಗಿಸಿದ್ದು ಭಗವದ್ಗೀತೆ. ಅದಕ್ಕೋಸ್ಕರವೇ ಈಗ ಒಂದು ಆಂದೋಲನ ಶುರುವಾಗಿದೆ. ಯಾರಿಂದ? ಒಂದು ಸಂಘದಿಂದ, ಇಲ್ಲ ಪರಿಷತ್ತಿನಿಂದ. ಸಂಘ ಅಂದರೆ RSS, ಪರಿಷತ್ ಅಂದರೆ ವಿಶ್ವ ಹಿಂದೂ ಪರಿಷತ್. ಒಂದು ಆಂದೋಲನ ಶಾಲೆಯಲ್ಲಿ ಮಕ್ಕಳಿಗೆ ಭಗವದ್ಗೀತೆಯನ್ನು ಪ್ರತ್ಯೇಕವಾಗಿ ಓದಿಸಿದರೆ ಓದೋಲ್ಲ, ಮತ್ತೆ ಪುಸ್ತಕದಲ್ಲಿ ಸೇರಿಸಿ. ಅಂಕ ಉಂಟ ಮಕ್ಕಳು ಓದ್ತಾರೆ, ಅಂಕ ಇದ್ದಾನೆ ಮಕ್ಕಳು ಓದೋಲ್ಲ. ಸೇರಿಸಬೇಕು ಅಂತ ಒಂದು ಆಂದೋಲನ ಶುರುವಾಯಿತು. ಅದರ ಉದ್ದೇಶ ಚೆನ್ನಾಗಿ ಉಂಟಲ್ಲ. ಆದರೆ ಏನು ಮಾಡೋಣ? ನಮ್ಮನ್ನು ಆಳುವವರಿಗೆ ಉದ್ದೇಶ ಚೆನ್ನಾಗಿ ಮನುವಾದ ಆಗುತ್ತೆ. ಪಠ್ಯಪುಸ್ತಕದಲ್ಲಿ ಭಗವದ್ಗೀತೆಯನ್ನು ಸೇರಿಸಿದರೆ ಮನುವಾದ. ನಾವು ಮಾನವರು ಆಗಬೇಕು ಅಂತಾದರೆ ಮನುವಿನ ಪರಂಪರೆಯಲ್ಲಿ ಬರಬೇಕು. ಇದನ್ನು ನಮ್ಮನ್ನು ಮಾನವರು ಅಂತ, ಮಾನವರಾಗಬೇಕು ಅಂತ ಎಲ್ಲರೂ ಹೋಗ್ಬಿಡ್ತಾರೆ. ಮಾನವೀಯತೆ ಬೇಕು ಅಂತ ಎಲ್ಲರೂ ಹೋಗ್ಬಿಡ್ತಾರೆ. ಮಾನವೀಯತೆ ದೃಷ್ಟಿಯಿಂದಲೇ ನಾವು ಯಲಹಂಕದ ಕೋಗಿಲಲ್ಲಿ ಮನೆ ಕಟ್ಟಿಕೊಡುವುದು. ನಮ್ಮ ನಿಮ್ಮ ಮಾನವೀಯತೆ ಕಂಡುಬಿಡುವುದು. ಅದಕ್ಕೆ ಯಾವಾಗಲೂ ಹಿರಿಯರು ಕೆಳಮಟ್ಟದ ಮಾತು ಹೇಳಿದ್ರು, ಪಕ್ಕದ ಮನೆಯವರೇ ನಮಗೆ ಚಂದ ಕಾಣೋದು. ಅದೇ ರೀತಿ ಫಸ್ಟ್ ಬಾಂಗ್ಲಾದೇಶ, ಪಾಕಿಸ್ತಾನದಲ್ಲೇ ಚಂದ ಕಾಣ್ತಾರೆ ವಿನಃ ನಮ್ಮ ಭಾರತದ ಕನ್ನಡಿಗರು ನಮಗೆ ಚಂದ ಕಾಣೋದು. ಮತ್ತೆ ಪುನಃ ಏನು ಮರುದಿವಸ ನವೆಂಬರ್ 2ನೇ ತಾರೀಕಿಗೆ ಪತ್ರಿಕೆಯಲ್ಲಿ ಬಂದಾಯಿತು. ಏನು? ಕನ್ನಡಕ್ಕೆ ಅಪಮಾನ ಮಾಡಿದರೆ, ಕನ್ನಡಿಗರಿಗೆ ಅಪಮಾನ ಮಾಡಿಬಿಟ್ರೆ ಅವರಿಗೆ ಜಾಮೀನು ರಹಿತವಾದಂಥ ಸೆರೆಮನೆವಾಸ. ಮೊದಲು ಇವುಗಳು ಇಟ್ಟು ಯಾಕೆ ಕನ್ನಡಿಗರಿಗೆ ಮನೆ ಕೊಡದೆ ಬೇರೆ ಯಾರಿಗೆ ಮನೆ ಕೊಡ್ತಾರೆ? ಹಾಗಾಗಿ ಏನು ನಮ್ಮ ಕರ್ತವ್ಯ ಏನು? ಅವರ ಕರ್ತವ್ಯ ಏನು?
ಕನ್ನಡಿಗರು ಅಂತ ಯಾರಿದ್ದಾರೋ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವುದು ನಮ್ಮನ್ನು ಆಳುವ ಕರ್ತವ್ಯ. ಆ ಕರ್ತವ್ಯದಲ್ಲಿ ನಿರತರಾಗಬೇಕಾ ಅವರು ಭಗವದ್ಗೀತೆ ಓದಬೇಕು, ಪಠ್ಯ ಪುಸ್ತಕದಲ್ಲಿ ಭಗವದ್ಗೀತೆಯಲ್ಲಿ ಸೇರಿಸಬೇಕು, ಮಕ್ಕಳು ಓದಬೇಕು. ಆವಾಗ ಮಕ್ಕಳ ಗತಿ ಶಾಲೆಯನ್ನು ಕುರಿತು ಮಕ್ಕಳ ಗತಿಗೆ, ಮಕ್ಕಳ ಧಾವಂತಕ್ಕೆ ಶುದ್ಧಿ ಬಂತು, ಗತಿ ಶುದ್ಧಿ ಬಂತು. ಧಾ ಅನ್ನೋದಕ್ಕೆ ಗತಿಗೆ ಶುದ್ಧಿಯನ್ನು ಕೊಡತಕ್ಕದ್ದು ಧಾ. ಸೂದ ಚೆನ್ನಾಗಿ ಶುದ್ಧಿಯನ್ನು ಕೊಡುತ್ತದೆ. ಆದ್ದರಿಂದ ಶಾಲೆಗಿಂತ ಬೇಡವೇ ಬೇಡ, ಮನೆಯಲ್ಲಿ ನಾವು ಮಕ್ಕಳು ಖಾಸಗಿ ಶಾಲೆಗಳಲ್ಲಿ ಕಲಿಸಿಕೊಡ್ತಾರೆ ಭಗವದ್ಗೀತೆ. ಆದ್ದರಿಂದ ಮಕ್ಕಳು ಮನೆಗೆ ಬಂದ ಮೇಲೆ ನಾವು ಮಕ್ಕಳ ಜೊತೆಗೆ ಕೂತ್ಕೊಂಡು ಭಗವದ್ಗೀತೆ ನಿತ್ಯ ಓದೋಣ. ಎಷ್ಟು ಕಲಿಸಿಕೊಟ್ಟಿದ್ದಾರೆ ಮಕ್ಕಳಿಗೆ ಶಾಲೆಗೆ, ಅಷ್ಟನ್ನು ನಾವು ಮಕ್ಕಳ ಜೊತೆ ಕೂತುಕೊಂಡು ಓದೋಣ. ಅವಾಗ ಮಕ್ಕಳ ಶಾಲೆಗಳಿಗೆ ಗಮನ ಶುದ್ಧವಾಗುತ್ತೆ. ಹಾಗಾದರೆ ಕೃಷ್ಣನ ಬಾಯಿಯಿಂದ ಏನು ಬಂದದ್ದು? ಗೀತಾ ಬಂದದ್ದು. ಆ ಗೀತೆ ಹೆಸರೇನು? ಸುಧಾ ಎನ್ನತಕ್ಕಂಥ ಗೀತೆ. ಯಾಕೆ? ಅರ್ಜುನನನ್ನು ತನ್ನ ಕರ್ತವ್ಯದಲ್ಲಿ ಹಚ್ಚಿರತಕ್ಕಂಥ ಗ್ರಂಥ. ಅದರಿಂದ ಪ್ರತಿ ದಿವಸ ಕೃಷ್ಣನಿಗೆ ಹಾಲು ನೈವೇದ್ಯ ಮಾಡೋಣ. ನಮ್ಗೆ ಗೊತ್ತು ಕೃಷ್ಣನಿಗೆ ಹಾಲು ಅಂದರೆ ತುಂಬ ಇಷ್ಟ ಅಂತ ನಮ್ಗೆ ಗೊತ್ತು. ಆದ್ದರಿಂದ ಕೃಷ್ಣದೇವರು ಮನೆಗೆ ಬರ್ತಾರೆ, ನಾವು ಹಾಲು ಪಾಯಸ ಕೃಷ್ಣನಿಗೆ ವಿಶೇಷವಾಗಿ. ರಾಮದೇವರು ಬರ್ತಾರೆ ಅಂದರೆ ಹಾಲು ಪಾಯಸ ಅಂತಿಲ್ಲ ನಮ್ಮಲ್ಲಿ. ಕೃಷ್ಣದೇವರು ಬರ್ತಾರೆ ಅಂದರೆ ಕೃಷ್ಣನಿಗೆ ಹಾಲು ಪಾಯಸ ಅಂತ. ಎಲ್ಲಿಗೆ ಬಂತು ಅಂತಂದರೆ ಕೃಷ್ಣ ತಾನು ಮಾತ್ರ ಹಾಲು ಕುಡಿಯದೆ ತನ್ನೊಟ್ಟಿಗಿರತಕ್ಕಂಥ ಅಣ್ಣನಿಗೂ ಹಾಲನ್ನು ಕುಡಿಸಿ 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 ಆ ಅಣ್ಣ ಈಗ ನಮ್ಮೆಲ್ಲರೂ ಕೂಡ ಹಾಲನ್ನೇ ತೆಗೆದುಕೊಳ್ಳೋದು. ನಾವು ಬಲರಾಮ ಯಾರು? ಬಲರಾಮ ಶೇಷರಾಮ, ಬಲರಾಮ ನಾರಾಯಣ ಬರ್ತಾರೆ. ಕೃಷ್ಣ ಸಖತ್ತಾಗಿ ಹಾಲು ಕುಡಿಸಿ ತಗೊಂಡಿದೆ. ಅದರಿಂದ ಬಲರಾಮ ಏನು ಮಾಡಿದ? ಕಲಿಯುಗದಲ್ಲಿ ಎಲ್ಲೆಲ್ಲಿ ನಾಗಬ್ಬನ ಅಂತ ಉಂಟು ಅಲ್ಲೆಲ್ಲ ಹಾಲು ಹಾಲು ಹಾಲು, ನಾಗನಿಗೆ ಹಾಲು ಎರೆಯುವುದು ಹಾಲು ಎರೆಯುವುದು. ನಮ್ಮಲ್ಲಿ ತುಳು ಭಾಷೆಯಲ್ಲಿ ನಾಗತನು ಅಂತ ಅದಕ್ಕೊಂದು ಹೆಸರು ಬಂತು. ಆ ಹಾಲು ಎರೆಯುವುದಕ್ಕೆ ನಾಗತನು ಅಂತ ಹೆಸರು ಬಂತು. ಅಷ್ಟು ಕೃಷ್ಣನ ಹಾಲನ್ನು ಇಟ್ಟುಕೊಂಡು ಸಮಾಜಕ್ಕೆ ಸುಧಾರಣೆ ಕೊಟ್ಟಾದ್ರಿಂದ ಮನೆಗೆ ಅತಿಥಿಗಳು ಬರ್ತಾರಲ್ಲ, ಅತಿಥಿಗಳು ಬಂದಾಗ ಅವರಿಗೆ ಕುಡಿಯಲಿಕ್ಕೆ ಹಾಲು ಕೊಡ್ತಾರೆ. ಯಾಕೆ? ಅದು ಯಾರಿಗೆ ಕೊಟ್ಟಂತೆ? ದೇವರಿಗೆ ಕೊಟ್ಟಂತೆ. ಯಾಕೆ? ಅತಿಥಿ ದೇವೋ ಭವ. ಅದರರ್ಥ ಅತಿಥಿಯೇ ಕೃಷ್ಣ ಅಂತ ಅರ್ಥ ಅಲ್ಲ, ಅತಿಥಿಯಲ್ಲಿ ದೇವರನ್ನು ಕಾಣಬೇಕು ಅಂತ. ಹಾಗೆ ಅತಿಥಿ ಬಂದ ಆದಲ್ಲೇ ವಿಧವರು ಮಾತಾಡ್ತಾನೆ. ಧೃತರಾಷ್ಟ್ರನ ಕುರಿತು ಅವನನ್ನು ಮಾಧ್ಯಮವಾಗಿ ಇಟ್ಟುಕೊಂಡು ಸಮಾಜವನ್ನು ಮಾತು ಕೊಡ್ತಾನೆ. ತೃಣಾಮಿ ಭೂಮಿ ಭೂತತ್ವ ವಾಕ್ ಚತುರ್ಥೀತ ಸುಂದರದಿ ಸಕಾಂತಿಯಂತೆ ನೋಚ್ಚಿದ್ದಂತೆ ಕದಾತನ. ಸಜ್ಜನರ ಮನೆಯಲ್ಲಿ ನಾಲ್ಕಕ್ಕೆ ಕೊರತೆ ಇಲ್ಲ. ಮನೆಗೆ ದಿಢೀರನ್ನು ಅತಿಥಿಗಳು ಬಂದರು ಅಂತಂದರೆ ಯಾರನ್ನ ಅತಿಥಿಗಳನ್ನು ಕರೆಯಲು ಗೊತ್ತು ತಾನೆ. ನಾವು ಆಮಂತ್ರಣ ಕೊಡದೆ ಅವರಾಗಿ ಬರ್ತಾರಲ್ಲ ಅವರನ್ನು ಅತಿಥಿಗಳು. ಇನ್ನೂ ವಿಶೇಷ ಅತಿಥಿ ಕೊಡಬೇಕಾ? ಯಾರನ್ನು ಅತಿಥಿ ನಿಜವಾಗಿ ಅತಿಥಿಯಿಂದ ಯಾರನ್ನು ಕರೆಯಲು ಗೊತ್ತಾ? ಅವನು ಎಲ್ಲಿಗೋ ಹೊರಟವ, ಯಾವುದೋ ಊರಿಗೆ ಹೊರಟವ, ಹೋಗುತ್ತಿದ್ದಾನೆ. ಹೋಗ್ತಾ ಇದ್ದರೆ ಬಂದಾಗ ವಾಹನ ಕೆಟ್ಟಿದೆ. ಕೆಟ್ಟಾಗ ಅಲ್ಲಿ ಇಳಿಯುವ ಅನಿವಾರ್ಯತೆ ಹೇಳಿದ. ಸ್ವಲ್ಪ ಮಡಿ ಬಂದ. ಯಾವ ಮನೆ ಉಂಟು ಇಲ್ಲಿ ಅಂತ ಹಿಡಿದುಕೊಂಡು ಹೊರಟ. ಅವಾಗ ಯಾರೋ ಒಂದು ವೈದಿಕರ ಮನೆ ಸಿಕ್ಕಿತು. ಆ ಮನೆಗೆ ಹೋಗಿ ಇವ ನಿಜವಾದ ಯಾಕೆ? ಅವನಿಗೂ ಗೊತ್ತಿರಬಾರ್ದು ನಾನು ಈ ಮನೆಗೆ ಬರ್ತಾ ಇದ್ದೇನೆ ಅಂತ. ನಮಗೆ ಮಾತ್ರ ಗೊತ್ತಿರಬಾರ್ದು ಅಂತಲ್ಲ, ಬರುವವನಿಗೂ ಗೊತ್ತಿರಬಾರ್ದು. ಅವನ ಉದ್ದೇಶ ಇನ್ನೊಂದು ನಿಜವಾಗಿ ಬೇರೆ ಮನೆಗೆ ಹೋಗ್ಲಿಕ್ಕಿದ್ದಲ್ವ, ಹೋಗ್ಲಿಕ್ಕಾಗಿಲ್ಲಲ್ವ, ಮಧ್ಯದಲ್ಲಿ ಈ ಮನೆಗೆ ಹೋದಲ್ವ. ಹಾಗಾದರೆ ತನಗೂ ಗೊತ್ತಿರದೆ ಯಾರ ಮನೆಗೆ ಹೋಗ್ತಾ ಇದ್ದಾನೆ ಅವನಿಗೂ ಗೊತ್ತಿರದೆ ಬರತಕ್ಕಂಥ ವ್ಯಕ್ತಿಯೇ ನಿಜವಾದ ಅತಿಥಿ. ಎರಡನೇ ಅತಿಥಿ ಯಾರು ಅಂತಂದರೆ ಅವನಿಗೆ ಗೊತ್ತಿದ್ದು ನಮಗೆ ಗೊತ್ತಿಲ್ಲ. ನಮ್ಮ ಮನೆಗೆ ಬಂದು ಅವನಿಗೆ ಗೊತ್ತು, ಇಲ್ಲಿಗೆ ಹೋಗಬೇಕು ಅಂತ ಅವನಿಗೆ ಗೊತ್ತು, ನಮಗೆ ಗೊತ್ತಿಲ್ಲ ಅಂತವನು ಎರಡನೇ ಅತಿಥಿ. ಮೂರನೇ ಅತಿಥಿಗಳು ಯಾರು? ಅವನಿಗೂ ಗೊತ್ತು, ನಮಗೂ ನಮ್ಮಲ್ಲಿ ಅವಕಾಶ. ಅದು ಮೂರನೇ ಅತಿಥಿ. ಅವನನ್ನು ಮೂರನೇ ಅತಿಥಿಯನ್ನು ಅಭ್ಯಾಗತ ಅಂತ ನಾವು ಹೇಳ್ತೇವೆ. ಆ ಅತಿಥಿಯಲ್ಲಿ ಯಾರನ್ನು ಕಾಣಬೇಕು? ದೇವರನ್ನು ಕಾಣಬೇಕು. ಸಜ್ಜನರ ಮನೆಯಲ್ಲಿ ನಾಲ್ಕಕ್ಕೆ ಕೊರತೆ ಇಲ್ಲ. ತೃಣಾನಿ ಬಂದ ಕೂಡಲೇ ಒಂದು ಚಾಪಿ. ಎರಡನೇದ್ದು ಭೂಮಿ ಬಂದು ಕೂತ್ಕೊಳ್ಳಿ ಅಂತ ಹೇಳಿಕೊಂಡು. ಮೂರನೇದ್ದು ಊತಕ, ಅವರು ಕುಡಿಲಿಕ್ಕೆ ಒಂದು ಬೆಲ್ಲ ನೀರು. ಯಾವುದು ಕಾಣಲಿಕ್ಕೆ ಸಿಗೋಲ್ಲ. ಕುಡಿ ಬೇಟೆಯಲ್ಲಂತೂ ಸುಧಾರಣೆ ಹಣ್ಣುಗಳೆಲ್ಲ ಬಂದ ಕೂಡಲೇ ಅವನಿಗೆ ಮೊದಲು ಇಡುವುದು ಒಂದು ತಮ್ಮಿಗೆ ನೀರು, ಒಂದು ಲೋಟ, ಇನ್ನೊಂದು ಪುಟ್ಟ ಪಾತ್ರದಲ್ಲಿ ಒಂದು ದೊಡ್ಡ ಬೆಲ್ಲ. ಆ ಬೆಲ್ಲ ಕೂಡ ನೀರು
ಆದರೆ ಯಾವುದು ಉದಕ. ಉದಕಕ್ಕೂ ಕೂಡ ಏನು ಕರೆದು ಗೊತ್ತಾ? ಪೇಯ ಅಂತ ಕರೆದು. ಉದಕವನ್ನು ಕೂಡ ಪಯ ಎನ್ನುವ ಶಬ್ದದಿಂದ ಕರೀತಾರೆ ಶಾಸ್ತ್ರ. ಯಾಕೆ? ಅದು ಕೂಡ ಕುಡಿಯಲಿಕ್ಕೆ ಯೋಗ್ಯವಾಗಿದೆ. ಅದನ್ನು ಪಯ ಎನ್ನುವ ಶಬ್ದದಿಂದ ಕರೆದು. ಯಾಕೆ ನಾನು ನೀರನ್ನೇ ಹೇಳಿದೆ ಅಂತ ಬಿಟ್ಟರೆ ಕೆಲವು ಅತಿಥಿಗಳಿಗೆ ಹಾಲು ಆಗೋಲ್ಲ, ಏನೇನೋ ಕಾಯಿಲೆಗಳಿರುತ್ತೆ, ಹಾಲು ಆಗೋಲ್ಲ. ಆದರೂ ಕೂಡ ನೀವು ದೊಡ್ಡ ದೊಡ್ಡ ಲೋಟದಲ್ಲಿ ಹಾಲು ತಂದು ಬಿಟ್ಟರೆ ಅದನ್ನು ಕುಡಿಯುವುದು ಬಿಡುವುದು ಅವಾಗ ಒಂದೇ ಗುಡಿ ನನ್ನ ಕಡೆಗೆ ಬರ್ತಾರೆ. ನಾವು ಬರೀ ಮಂತ್ರಾಕ್ಷರ ಕೊಡಲ್ಲ, ಮತ್ತೆ ಹಣ್ಣನ್ನು ನಾನು ಕೊಡೋದೇ ಇಲ್ಲ, ನೀವೇ ತಂದು ಕೂಡ ಕೊಡಲ್ಲ. ಯಾಕೆಂದರೆ ಮಕ್ಕಳು ಬೇರೆ ಬರುವವರಿದ್ದಾರೆ, ಅವರಿಗೆ ಕೊಡಲಿಕ್ಕೆ. ಅದು ನಿಮಗೆ ಮಂತ್ರ ಕೊಡೋದು ಏನು ಕೊಡೋದು? ಒಂದಾಗಲ ಸಕ್ಕರೆ ಗೊತ್ತುತ್ತೆ. ನಾನು ಎಷ್ಟು ಕಾಲ ಸಕ್ಕರೆ ಕೊಡುತ್ತೆ ಅಂತ ಹೇಳಿದಾಗ ಚಿಕ್ಕ ದೊಡ್ಡ ಕಾಲ ಸಕ್ಕರೆ ಕೊಟ್ಟರೆ ಇಡುತ್ತೋ ತಿನ್ನೋದು, ತಿನ್ನಲಿಕ್ಕೆ ಸಕ್ಕರೆ ಹಾಕಿ ಇಟ್ಟು ಹೋಗಿದ್ರೆ ಚಿಕ್ಕ ಕಾಲ ಸಕ್ಕರೆ ಕೊಟ್ಟರೆ ಎಷ್ಟು ಚಿಕ್ಕದಾಗಿ ಕೆಲವರಿಗೆ ಅವಾಗ ನಿಮಗೂ ತೊಂದರೆ ಇಲ್ಲ, ನನಗೂ ನಷ್ಟ ಇಲ್ಲ. ದೊಡ್ಡ ಕೆಲಸಕ್ಕೆ ನನಗೂ ನಷ್ಟ. ಚಿಕ್ಕ ಆ ರೀತಿ ಚಿಕ್ಕದು ಮಾಡಿ ಚಿಕ್ಕದು ಮಾಡಿ ಹಾಲು ಕೊಡು. ಮೊದಲು ನೀರು ಕೊಡಿ, ಆಮೇಲೆ ಹಾಲು, ಆಮೇಲೆ ಅತಿಥಿಯಲ್ಲಿ ದೇವರನ್ನು ಕಂಡೇವಲ್ಲ. ಯಾಕೆ ಹಾಲು ಕೊಡುವುದು? ಅವರಿಂದ ಸುಧಾ ಪಾನ ಬಂದಂಥ ಅತಿಥಿಗಳು ನನಗೆ ಒಂದು 2 ಅಕ್ಷರ 2 ಹಿತೋಪದೇಶ ಮಾಡಿ ಆಮೇಲೆ ಅವರನ್ನು ಕಳಿಸಿಕೊಡು. ಜನಕರಾಜನ ಆಸ್ಥಾನದಲ್ಲಿ ಒಬ್ಬರು ಋಷಿಗಳು ಬಂದು ಹೋಗಿ ಅವರನ್ನು ಸುಮಾರು ಜನ ತಮ್ಮ ತಮ್ಮ ಮನೆಗಳಿಗೆ ಹೋದರೆ ಅವ್ರು ಏನು ಆದರ ಮಾಡ್ತಾರೆ, ಆದರವನ್ನು ತಗೊಂಡು ಪುಕ್ಕಟ್ಟೆ ಹೋಗ್ತಿರಲಿಲ್ಲ. ಮತ್ತೆ ಅವರಿಗೆ 4 ಉಪದೇಶ ಮಾಡಿ ಅಲ್ಲಿಂದ ಮತ್ತೊಂದು ಪುಕ್ಕಟ್ಟೆ ತಗೊಳ್ಬಾರ್ದಂತೆ ಏನಾದರೂ ಕೊಡಬೇಕು. ಆ ದೃಷ್ಟಿಯಲ್ಲಿ ಇಲ್ಲಿ ಕೂಡ ಅವರಿಂದ 4 ಸುಧಾ, ಅವರ ಬಾಯಿಯಿಂದ ಸುಧಾ ಆಗ್ತದೆ. ನಮಗೆ ಅವರಿಂದ 2 ಹಿತ ನುಡಿಗಳು ಬರುವುದಕ್ಕೋಸ್ಕರ ನಾವು ಬಂದಂಥ ಅತಿಥಿಗಳಿಗೆ ನಾವು ಹಾಲನ್ನು ಕೊಡಬೇಕು. ಆ ಅತಿಥಿಗಳಲ್ಲಿ ದೇವರನ್ನು ಕಂಡು ಆದ್ದರಿಂದ ಬಂದಿಲ್ಲ ದೇವರಿಗೆ ನಾವು ನಿತ್ಯ ಹಾಲನ್ನು ಸಮರ್ಪಣೆ ಮಾಡಬೇಕು. ನಮ್ಮ ಗತಿಯ ಶುದ್ಧಿಗೋಸ್ಕರ ದೇವರು ನೇರವಾಗಿ ನಾನು ನಿಮ್ಮ ಮುಂದೆ ಮಾತಾಡಿದಂತೆ ದೇವರನ್ನು ಹೇಳೋದು ನಮ್ಮ ಮನಸ್ಸಿಗೆ ಪ್ರೇರಣೆ ಮಾಡ್ತಾನೆ. ಗತಿಗೆ ಶುದ್ಧಿ, ಶುದ್ಧವಾದ ಗತಿ ಶಬ್ದಕ್ಕೆ ಇನ್ನೂ ಸ್ವಲ್ಪ ಕೆಳಗೆ ಹೋದರೆ ಒಂದು ಗತಿ ಅಂತಂದರೆ ಗಮನ ಅಂತಲ್ಲ, ಸಂಚಾರ ಅಂತಲ್ಲ, ನಡಿಗೆ ಅಂತಲ್ಲ, ಧಾವನ ಅಂತಲ್ಲ. ಇನ್ನೊಂದು ಗತಿ ಶಬ್ದಕ್ಕೆ ತಿಳುವಳಿಕೆ ಅಂತ ಶಾಸ್ತ್ರ. ಗತಿ ಶಬ್ದಕ್ಕೆ ತಿಳುವಳಿಕೆ ಅಂತ. ಗಮನ ಅಂದರೆ ಗೊತ್ತಾ ನಿಮಗೆ? ಗಮನ ಅಂದರೆ ಹೋಗೋದು ಅಂತ. ಗಮನ ಶಬ್ದಕ್ಕೆ ಇನ್ನೊಂದು ತಿಳುವಳಿಕೆ ಅಂತ ಗೊತ್ತು ನಿಮಗೆ. ಯಾಕೆ ನಾನು ಹೇಳ್ತೇನೆ, ಗಮನ ಕೊಟ್ಟು ಕೇಳಿ. ನಾವು ತಿಳ್ಕೊಂಡ ಅಧ್ಯಯನ ಗಮನ ಅಂದರೆ ಹೋಗುವುದು, ಗಮನ ಕೊಟ್ಟು ಕೇಳಿ ಹೋಗ್ತದೆ. ಅಲ್ಲಿ ಏನರ್ಥ? ಗಮನ ಕೊಟ್ಟು ಮನಸ್ಸು ಕೊಟ್ಟು ಕೇಳಿ ಅಂತಂದ್ರೆ ಯಾಕಂದರೆ ಗಮನ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ ಉಂಟು. ಮನಸ್ಸಿನಲ್ಲಿ ಇರತಕ್ಕಂಥ ತಿಳುವಳಿಕೆಯು ಗಮನ ಅಂತ ಹೆಸರುಂಟು. ಅಲ್ಲಿಂದಲೇ ಬಂದು ಇನ್ನೊಂದು ಶಬ್ದ ಗತಿ ಅಂತ ಹೇಳಿ. ಹಾಗಾದರೆ ಗತಿ ಶಬ್ದಕ್ಕೆ ತಿಳುವಳಿಕೆ ಅಂತ ಅರ್ಥ ಉಂಟು. ನಿತ್ಯ ದೇವಿಗೆ ಪುಟ್ಟ ಲೋಕದಲ್ಲಿ ಹಾಲು ನೈವೇದ್ಯ ಮಾಡೋಣ. ಗುರುಗಳ ಕ್ರಮ ಭಾರಿ ಉಂಟು. ಉಪದೇಶ ತೀರ್ಥ ಕ್ರಮ ಭಾರಿ ಉಂಟು. ಬಹಳಷ್ಟು ಜನಕ್ಕೆ ಪೂರ್ಣ ಪ್ರಜ್ಞದಲ್ಲಿ ಓದಿರತಕ್ಕಂಥ ತುಂಬ ಜನಕ್ಕೆ ಉಪದೇಶ ತೀರ್ಥ ಪರಿಚಯ ಚೆನ್ನಾಗಿದೆ. ಅಂದರೆ ಬೆಳೆಯುವುದಿದೆ, ಚೆನ್ನಾಗಿದೆ. ತರಗತಿಗೆ ನುಗ್ಗುವುದೇ ಇದೆ ನನ್ನ ಗುರುಗಳು. ತರಗತಿಯಲ್ಲಿ ಅಧ್ಯಾಪಕ ಪಾಠ ಮಾಡ್ತಾ ಇರ್ತಾರೆ. ಅಧ್ಯಾಪಿಕೆ ಪಾಠ ಮಾಡ್ತಾ ಇರ್ತಾರೆ. ಏನು ಪಾಠ ಮಾಡ್ತಾರೆ ಅಂತ ನೋಡ್ತಾರೆ. ಮಕ್ಕಳ ಒಂದು ಪ್ರಶ್ನೆ ಕೇಳ್ತಾರೆ. ಮಕ್ಕಳೇನು ಉತ್ತರ ಕೊಟ್ಟಿಲ್ಲ ಅಂದರೆ ಅಲ್ಲೇ ಅಧ್ಯಾಪಕ ಪ್ರಶ್ನೆ ಕೇಳ್ತಾರೆ. ಯಾವ್ದಾದ್ರು ಮನೆಗೆ ಪಾದ ಪೂಜೆಗೆ ಹೋದರೆ ಅವರು ಮೊದಲು ಹೇಳೋದು ದೇವರಿಗೆ ಹಾಲು ತಂದು ಇಡೋದು. ನಾವು ತೆಂಗಿನಕಾಯಿ ಬಾಳೆಹಣ್ಣು ನಮ್ಮ ವೈಭವ ತೋರಿಸೋಕ್ಕೋಸ್ಕರ ಸೇಬು ಅದೆಲ್ಲ ಬಹಳಷ್ಟು ತಂದಿರ್ತೇವಲ್ಲ. ಅವರು ನೋಡ್ತಾರೆ ಹಾಲು ಎಲ್ಲಿ ಉಂಟು ಅಂತ ಕೇಳ್ತಾರೆ. ನನ್ನ ಕೃಷ್ಣ ಚಿಕ್ಕನಲ್ಲಿ ಹಾಲು ಕೊಡೋದು ಗೊತ್ತಿಲ್ಲ, ನಿನಗೆ ನೆನಪಿಲ್ಲೋ? ಹಾಲು ತಂದು ಹಾಲು ತಂದು ತಂದಾಗ ಬಿಸಿ 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 ಹಾಲು ತಂದು ಗುರುಗಳು ಅದರಲ್ಲಿ ನೀರು ಕೊಡು, ದೇವಿ ಕೊಡು, ಆಮೇಲೆ ಬಿಸಿ ಉಂಟು ತಂದು
ಅಂತ ಎಂದು ಬಿಸಿ ಆಗುತ್ತೆ. ಅದರಿಂದ ಕುಡಿಲಿಕ್ಕೆ ಎಷ್ಟು ಬಿಸಿ ಬೇಕು ಅಷ್ಟೇ ಬಿಸಿ ಇಡು. ಜಾಸ್ತಿ ಬಿಸಿ ಇಟ್ಟು ಹಾಲನ್ನು ಜಾಸ್ತಿ ಬಿಸಿ ಇಟ್ಟು ತಲೆ ಬಿಸಿ ಈ ಸರ್ಕಾರ ಬಿಸಿ ಊಟ ಬಿಸಿ ಊಟ ಬಿಸಿ ಊಟ ಮತ್ತು ಸರ್ಕಾರದ ಊಟಕ್ಕೆ ಮಾತ್ರ ಬಿಸಿ ಊಟ ಅಂತ ಕೇಳಿದ್ರು. ಯಾವ ಊಟವನ್ನು ಮಕ್ಕಳು ಮಾಡಿದ್ರಿಂದ ಅಪ್ಪ ಮನೆಗೆ ತಲೆ ಬಿಸಿ ಶುರುವಾಗುತ್ತೋ ಅದಕ್ಕೆ ಬಿಸಿ ಊಟ. ಯಾಕೆ ಆ ಊಟವನ್ನು ಉಂಡ್ರೆ ಮಕ್ಕಳು ಆಸ್ಪತ್ರೆಗೆ ಹೋಗಬಹುದು. ಯಾಕೆ ಅದೆಲ್ಲ ಸ್ಟಾಕ್ ಆಗಿರ್ತಕ್ಕಂಥ ಅಕ್ಕಿಗಳು, ಎಲ್ಲೆಲ್ಲೋ ದಾಸ್ತಾನ ಆಗಿರ್ತಕ್ಕಂಥ ಅಕ್ಕಿಗಳು ಕದ್ದು ಮಾರಾಟ ಮಾಡಲಿಕ್ಕೆ ಅವಕಾಶವೇ ಸಿಗಲ್ಲ. ಇದು ಗುರುಗಳು ಬಿಸಿ ಎಷ್ಟು ಕುಡಿಲಿಕ್ಕೆ ಬೇಕು ಅಷ್ಟೇ ಬಿಸಿಯಾದ ಹಾಗೆ. ಅದಕ್ಕೆ ಸಕ್ಕರೆ ಹಾಕಿಗಳು ಹಾಗೆ ಬಂದು ಸಕ್ಕರೆ ಹಾಕಿಲ್ಲ, ಸಕ್ಕರೆ ಹಾಕಿಲ್ಲ ಇಲ್ಲ. ದೇವರು ನಿನಗೆ ನನ್ನ ಗುರುಗಳಲ್ಲಿ ನಿನಗೆ ಸಕ್ಕರೆ ಕಾಯಿ ಉಂಟು, ನನ್ನ ದೇವರಿಗೆ ಸಕ್ಕರೆ ಕಾಯಿ ಇಲ್ಲ. ಹಾಗೂ ಸಕ್ಕರೆ ತುಪ್ಪ ಹಾಲಿಗೆ ಬೆರೆಸಿ ಶುಕ್ರವಾರದ ಪೂಜೆಯ ವೇಳೆಗೆ ಆ ದೃಷ್ಟಿಯಲ್ಲಿ ನಿತ್ಯ ಗುರುಗಳು ಹಾಲರ್ಪಣೆ ಮಾಡ. ಹೋದಲ್ಲಿ ಬಂದಲ್ಲಿ ಮಠದಲ್ಲೇ ತೂಕೆ ಉಂಟಲ್ಲ, ಹೋದಲ್ಲಿ ಬಂದಲ್ಲಿ ದೇವರಿಗೆ ಹಾಲು ಅರ್ಪಣೆ ಮಾಡಿ 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 ಅವರ ಬಾಯಿಯಿಂದ ಮಕ್ಕಳಿಗೆ ಬರುತ್ತಿದ್ದಂಥದ್ದು ಸುಧಾ. ಮಕ್ಕಳ ಪ್ರತಿಯೊಂದು ಚಲನ ಬಲವನ್ನು ಕೂಡ ಗಮನಿಸಿ ಎಲ್ಲಿ ತನಕ ಅಂದರೆ ಸಾಮಾನ್ಯ ಈಗಿನ ಮಕ್ಕಳದ್ದು ದುರಭ್ಯಾಸ ಏನು ಹಾಗಂತ ಹಂಗಿಗೆ ಗುಬ್ಬಿ ಇರುತ್ತೆ. ನಾನು ಗುಬ್ಬಿ ಬಟನ್ ತಂದಿದ್ದು ಕಾಣುತ್ತೆ, ಹಂಗೆ ಗುಬ್ಬಿ ಇರುತ್ತೆ, ಗುಬ್ಬಿ ಹಾಕ್ತಾರೆ ತೆರೆದಿರ್ತಕ್ಕಂಥ ಗುರುಗಳು ಗುಬ್ಬಿ ಹಾಕು ಅಂತ ಹೇಳುದಲ್ಲ ಗುರುಗಳು, ಅವರೇ ಗುಬ್ಬಿ ಹಾಕು. ಇದೇನು ಗತಿಯೇ ಶುದ್ಧಿ, ಮಕ್ಕಳ ತಿಳುವಳಿಕೆಗೆ ಶುದ್ಧಿ. ಮಕ್ಕಳೇನು ತಿಳ್ಕೊಂಡು ಹೇಗೆ ಓಪನ್ ಆಗಿ ಎದೆ ಬಿಟ್ಟುಕೊಂಡು ಹೋಗ್ತಾ ಇದ್ರೆ ಭಾರಿ ಭಾರಿ ಅಂತಂದಿದ್ರು ಮಕ್ಕಳು. ಕೆಲವರು ತಮಾಷೆ ಮಾಡ್ತಿದ್ರು, ಎದೆ ಓಪನ್ ಮಾಡಿಕೊಂಡು ಹೋಗಬೇಡ, ನಿನ್ನ ಎದೆ 4 ಅಕ್ಷರವೂ ಇಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ಅವರೇ ಮುಚ್ಚಿದ. ಹಾಗಾದ್ರೆ ಏನು ಮಕ್ಕಳಿಗೆ ವಿಪರೀತವಾದ ತಿಳುವಳಿಕೆ ಒಂದು, ಆ ತಿಳುವಳಿಕೆಗೆ ಶುದ್ಧಿಯನ್ನು ಕೊಡತಕ್ಕಂಥ ಇದು ಗುರುಗಳ ಬಾಯಿಂದ ಬರತಕ್ಕಂಥ ಶ್ರೀರ. ನಿಮ್ಮ ಬಾಯಿಂದ ದೇವರ ಬಾಯಿಂದ ಸುಧಾರಬೇಕು. ನಮ್ಮ ಗಮನಕ್ಕೆ ನಮ್ಮ ತಿಳುವಳಿಕೆಗೆ ದೇವರ ಬಗ್ಗೆ ಜಗತ್ತಿನ ಬಗ್ಗೆ ನಮ್ಮ ತಿಳುವಳಿಕೆಗೆ ಶುದ್ಧಿ ಬರಬೇಕು. ಗಂಡನ ಬಗ್ಗೆ ಹೆಂಡತಿಯ ಬಗ್ಗೆ ಸುಮ್ಮನೆ ಸಂಶಯ 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 ಪೂರ್ತಿ ಸಂಶಯ ಸಂಶಯ. ಇವಾಗ ಕಚೇರಿಗೆ ಹೋದಾಗ ಕಚೇರಿ ಮನೆಯಲ್ಲೇ ಇವನಿಗೆ ತಲೆ ಇರ್ತಾಳ ಎಲ್ಲೋ ಹೋಗ್ತಾಳೆ, ಇರ್ತಾಳ ಎಲ್ಲೋ ಹೋಗ್ತಾಳೆ. ಅದರ ಅವಳ ಬಗ್ಗೆ ಆಗಲಿ ಅವಳ ಬಗ್ಗೆ ಆಗಲಿ ನಮಗೆ ಪರಸ್ಪರ ಇರತಕ್ಕಂಥ ತಿಳುವಳಿಕೆಗೆ ಶುದ್ಧಿಯನ್ನು ಕೊಡುವುದಕ್ಕೋಸ್ಕರ ದೇವರಿಗೆ ಪ್ರತಿ ದಿವಸ ಹಾಲು ನೈವೇದ್ಯ. ಕೃಷ್ಣನಿಗೆ ಹಾಲು ಇಷ್ಟವೋ ಅಂತ ಪ್ರಶ್ನೆ ಬಂದರೆ ನನಗೆ ಇಷ್ಟ ಅಂತ ತಿಳಿಸುವುದಕ್ಕೋಸ್ಕರ ಕೃಷ್ಣ ತನ್ನ ಬಾಲ್ಯದಲ್ಲಿ ಒಂದಷ್ಟು ಹಾಲನ್ನು ಕುಡಿತೀವಿ. ಅಮ್ಮನ ಎದೆ ಹಾಲು ಆರಂಭಿಸಿಕೊಂಡು ಕರುಗಳ ಎದೆ ಹಾಲು ಆಕಳುಗಳ ಎದೆ ಹಾಲಿನ ತನಕ ಕೃಷ್ಣ ತಾನು ಕುಡಿಯುತ್ತಿದ್ದ. ಆದ್ದರಿಂದ ಹೆಣ್ಮಕ್ಕಳೆಲ್ಲ ಕೃಷ್ಣನ ಮುಖದಿಂದ, ಕೃಷ್ಣನ ದೇವರ ಸನ್ನಿಧಾನ ಇರತಕ್ಕಂಥ ಪತಿಯ ಮುಖದಿಂದ, ಲಕ್ಷ್ಮಿಯ ಸನ್ನಿಧಾನ ಇರತಕ್ಕಂಥ ಪತ್ನಿಯ ಮುಖದಿಂದ ಒಳ್ಳೆಯ ಮಾತನ್ನು ಕೇಳುವುದಕ್ಕೋಸ್ಕರ ದೇವರಿಗೆ ಪ್ರತಿ ದಿವಸ ಹಾಲಿನ ಸಮರ್ಪಣೆ ಹೆಣ್ಮಕ್ಕಳು ತಾವು ಮಾಡಿದ್ರು. ಈ ರೀತಿಯಲ್ಲಿ ಕಾತ್ಯಾಯನಿ ಮಹಾಭಾಗಿ ಅಂತ ಹೇಳಿಕೊಟ್ಟು ಮಾಡಿರ್ತಕ್ಕಂಥ ವ್ರತದ ಪುಣ್ಯ ಜಾಸ್ತಿ. ಅತಿಯಾಗಿ ಭಗವಂತ ಏನು ಅತಿಯಾಗಿ ನೀನು ಪುಣ್ಯ ಪಾಪ ಸಂಪಾದನೆ ಮಾಡಿದರೆ ಅದನ್ನು ತೆಗೆಯುತ್ತೇನೆ. ಅತಿಯಾದ ಪುಣ್ಯ ಮಾಡಿದ್ದಂದರೆ ನನ್ನ ವಿರೋಧ ಮಾಡಿಸಿ ಅದನ್ನು ತೆಗೆದು ಬಿಡುತ್ತೇನೆ. ನಿನಗೆ ಎಷ್ಟು ಜೀವನ ಕೊಡುತ್ತೆ ಅಷ್ಟನ್ನು ಮಾತ್ರ ಕೊಡುತ್ತೇನೆ. ಹೆಣ್ಮಕ್ಕಳ ಪುಣ್ಯ ಜಾಸ್ತಿ ಆದ್ದರಿಂದ ಸ್ನಾನಕ್ಕೆ ಸಂದರ್ಭ ಬಂದ ಹೆಣ್ಮಕ್ಕಳಿಗೆ ಗತಿಯಲ್ಲಿ ಅಶುದ್ಧಿ ಬಂತು. ಗತಿಯಲ್ಲಿ ತಿಳುವಳಿಕೆಯಲ್ಲಿ ಅಶುದ್ಧಿ ಬಂದೇನು ನಿನ್ನೆ ಹೇಳಿದಂತೆ ಬಟ್ಟೆಯನ್ನು ಪೂರ ಬಿಚ್ಚಿ ಮೇಲಿಟ್ಟು ಹೆಣ್ಮಕ್ಕಳು ಸ್ನಾನಕ್ಕೆ ಇದೇನು ಅತಿಯಾದ ಪುಣ್ಯದಿಂದ ಮಾಡಬೇಕಂತ ವಿಪರೀತವಾದ ಕೆಲಸ, ಅಶಾಸ್ತ್ರೀಯವಾದ ಕೆಲಸ, ಶಾಸ್ತ್ರ ವಿರುದ್ಧವಾದ ಕೆಲಸ. ಮತ್ತೆ ಅದಕ್ಕೆ ನಾವು ಬೇರೆ ಆಗ್ತಿದ್ದೇವೆ. ಒಂದೊಂದು ಗುಣಗಳು ಇದ್ದಾವೆ ಇವರಲ್ಲಿ ನಾವು ಚಿಂತನೆ ಮಾಡಬೇಕು. ಒಂದೊಂದು ದೋಷಗಳು ಇದ್ದಾವೆ ಇವರಿಂದ ಚಿಂತನೆ, ಒಂದೊಂದು ಗುಣಗಳು ಇದ್ದಾವೆ ಇವರಿಂದ ಚಿಂತನೆ ಮಾಡಬೇಕು. ಆ ದೃಷ್ಟಿಯಲ್ಲಿ ಹೆಣ್ಮಕ್ಕಳಲ್ಲಿ ಏನು ಗುಣ ಚಿಂತನೆ ಮಾಡಿದ್ದು
ವ್ರತ ಮಾಡಿ 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 ಈ ದೇಹ ಸುಸ್ತಾಗಿದೆ, ಈ ದೇಹ ಬಳಲಿದೆ. ದೇವಾಂಗ ಪಟ್ಟೆಯ ಮೇಲು ಹೊದಿಕೆಯ ಭಾವೆ ಲಕ್ಷ್ಮಿ ಧರಿಸಿದಳೆ, ಭಾವೆ ಲಕ್ಷ್ಮಿ ಧರಿಸಿದಳ ದೇವಿ ಪಾಲಿಸಲಿ ಸೇವಕ ಜನರ ಶೋಭಾನೆ. ಎಷ್ಟು ಬಟ್ಟೆ ಕೊಟ್ಟರು ಭಾಗೀರಥಿ ಶ್ರೀಪಾದರು ಲಕ್ಷ್ಮಿಗೆ? 2 ಬಟ್ಟೆ ಕೊಟ್ಟರು. ದೇವಾಂಗ ಬಟ್ಟೆ, ಮೇಲು ಹೊದಿಕೆ, ಉಡ್ಲಿಕ್ಕೊಂದು, ಹೆಗಲಿಗೆ. ಈಗಲೂ ಕೂಡ ಕೇರಳದಲ್ಲಿರತಕ್ಕಂಥ ಹೆಣ್ಮಕ್ಕಳು 2 ಬಟ್ಟೆ ಹಾಕ್ತಾರೆ. ಸೀರೆ ಉಡ್ತಾರೆ, ಇಲ್ಲಿ ಒಂದು ಬಟ್ಟೆಯಿಂದ ಹಾಕುತ್ತಾರೆ. ಒಂದು ಬಟ್ಟೆ ನಿಷಿದ್ಧ ಅಂತ ಕರೀತಾರೆ. ಒಂದು ಬಟ್ಟೆ ಹಾಕೊಂಡು ಕೆಲಸ ಮಾಡೋದು ಯಾವಾಗ ಅಂದರೆ ದಕ್ಷಿಣಕ್ಕೆ ದಿಕ್ಕಿ ಕೆಲಸ ಮಾಡುವಾಗ ಮಾತ್ರ, ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕೆಲಸ ಮಾಡುವಾಗ ಮಾತ್ರ ಒಂದೇ ಬಟ್ಟೆ ಇದೆ. ಬೇರೆ ಸಮಯದಲ್ಲಿ ಎಲ್ಲ 2 ಬಟ್ಟೆ ಇರಲೇಬೇಕು. ದಕ್ಷಿಣ ದಿಕ್ಕಿಗೆ ಏನಂದ್ರು ಪಿತೃ ಕಾರ್ಯ ಅಂತಂದು ಒಂದೇ ಇರ್ತಾರೆ, ತಂದೆ ಮರಣೋತ್ತರ ಆವಾಗ ಒಂದೇ ಬಟ್ಟೆ ಅಂತಾರೆ. ಆದ್ದರಿಂದ 2 ಬಟ್ಟೆ. ನಾನು ನಿನ್ನೆ ನೋಡಿದೆ, 3 ಬಟ್ಟೆಗಳನ್ನು ನಿನ್ನೆ ನೋಡಿದೆವಲ್ವಾ. ಒಂದು ಲಿಂಗದೇಹ, ಜೀವ ಒಳಗೆ, ಹೊರಗಿನಿಂದ ಆವರಣವಾದ್ದು, ಅದಕ್ಕೆ ಲಿಂಗ ದೇಹ ಅಂತ ಕರೀತಾರೆ. ಅದರ ಹೊರಗೆ ಅದಕ್ಕೆ ಅನಿರುದ್ಧ ದೇಹ ಅಂತ ಕರೀತಾರೆ, ಸೂಕ್ಷ್ಮ ದೇಹ ಅಂತ ಕರೀತಾರೆ. ಅದರ ಹೊರಗೆ ಮತ್ತೊಂದು ಪಾಂಚಭೌತಿಕ ದೇಹ. ಇಲ್ಲಿ 3 ದೇಹಗಳು. ಅದರಲ್ಲಿ 2 ದೇಹವನ್ನು ದೇವರು ಕೊಟ್ಟ, ದೇವರ ಅಂಗ ದೇವಾಂಗ. ಒಂದು ದೇವರು ಕೊಟ್ಟದ್ದಲ್ಲ, ಯಾವುದದು ಲಿಂಗ ದೇಹ ಅಂತ ಉಂಟಲ್ಲ, ಒಳಗಿನಿರ್ತಕ್ಕಂಥದ್ದು. ಅದು ಯಾವಾಗ ಕಳಚುವಂತಂದ್ರೆ ದೇವರ ಸಾಕ್ಷಾತ್ಕಾರ ಆದ ಮೇಲೆ, ದೇವರನ್ನು ನಾವು ಕಂಡ ಮೇಲೆ, ದೇವರ ಜೊತೆ ಮಾತಾಡಿದ ಮೇಲೆ ವಿರಜಾ ನದಿಯಲ್ಲಿ ಆ ಲಿಂಗ ದೇಹ ಎನ್ನುವುದು ಹೋಗುತ್ತೆ. ಅಷ್ಟರ ಲಿಂಗ ದೇಹ ಇರುತ್ತೆ. ಯಾವಾಗಿನಿಂದ ಶುರುವಾಯಿತು? ಅನಾಥ. ಆದಿ ಅನಾಥ. ದೇವರು ಕೊಟ್ಟಲ್ಲ, ದೇವರು ಕೊಟ್ಟದ್ದಲ್ಲ. ದೇವರಲ್ಲ, ನಾನು ಕೊಟ್ಟದ್ದಲ್ಲ, ನನ್ನ ಹಿಡಿತದಲ್ಲಿ ಉಂಟು. ಲಿಂಗತೆ ನಾನು ಕೊಟ್ಟದ್ದಲ್ಲ, ನನ್ನ ಹಿಡಿತದಲ್ಲಿ ಉಂಟು. ಅದರ ಹೊರಗಿರುವ ದೇಹ ದೇವರು ಕೊಟ್ಟದ್ದು, ಅದರ ಹೊರಗಿರುವ ಪಾಂಚಭೌತಿಕ ದೇಹ ದೇವರು ಕೊಟ್ಟದ್ದು. ಅದು ದೇವಾಂಗ ಪಟ್ಟೆಯ 2 ವಸ್ತ್ರ. ಯಾವ ಗಮಕ ಅಂತ ಬಿಟ್ಟರೆ ಅನಿರುದ್ಧ ದೇಹ ಮತ್ತೆ ಪಾಂಚಭೌತಿಕ ದೇಹದ ಗಮಕಕ್ಕಾಗಿ ದೇವಾಂಗ ಪಟ್ಟೆ, ಮೇಲು ಹೊದಿಕೆ ಅಂತ ಅಲ್ಲಿ ಅಂದಿದ್ದಾರೆ. ಹೆಣ್ಮಕ್ಕಳು ಏನು ಮಾಡಿದ್ರು? ಈಗ ಬಟ್ಟೆಯನ್ನು ಬಿಚ್ಚಿಟ್ಟು ಯಾವ ಬಟ್ಟೆಯಿಂದ ಹೆಣ್ಮಕ್ಕಳು ತುಂಬ ಶ್ರಮ ಪಟ್ಟಿದ್ದಾರೋ, ವ್ರತ ಮಾಡಿದ್ದಾರಲ್ಲೋ, ತುಂಬ ಶ್ರಮ ಪಟ್ಟಿದ್ದಾರೋ, ಶ್ರಮದಿಂದ ಜರ್ಜರಿತ ಆಗಿದೋ, ತುಂಬ ಜೈಲಿದ್ದಾಗಿತ್ತು. ಆ ವ್ರತ ಮಾಡಿ ಉಪವಾಸ ಕೂತು ಹೆಣ್ಮಕ್ಕಳು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ದೇಹ ಜರ್ಜರಿತಾಗಿದೆ. ಜರ್ಜರಿತವಾದ ದೇಹವನ್ನು ಇಟ್ಟುಕೊಂಡು ಕೃಷ್ಣನ ಜೊತೆ ವಿಹಾರ ಮಾಡಲಿಕ್ಕೆ ಆಗುತ್ತಾ? ನಮ್ಮ ದೇಹಕ್ಕೆ ವಾರ್ಧಕ್ಯ ಬಂತು ಅಂತಂದರೆ ವಾರ್ಧಕ್ಯವನ್ನು ಬೇಗ ಸಂಪಾದನೆ ಮಾಡಲ್ಲ. ನಾವು ದೇಹಕ್ಕೆ ತುಂಬ ಶ್ರಮ ಕೊಟ್ಟರೆ, ಬಾಲ್ಯದಲ್ಲಿ ದೇಹಕ್ಕೆ ತುಂಬ ಶ್ರಮ ಕೊಟ್ಟರೆ ಆವಾಗ ದೇಹ ಬೇಗನೆ ಜರ್ಜರಿತ ಆಗುತ್ತಲ್ಲ. 30-40 ವರ್ಷಕ್ಕೆ ವಾರ್ಧಕ್ಯದಂತೆ ಬಂದು ಬಿಡುತ್ತಲ್ಲ ನಮಗೆ. ಅದೇ ರೀತಿಯಲ್ಲಿ ಹೆಣ್ಮಕ್ಕಳು ವ್ರತ ಮಾಡಿ 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 ದೇಹ ಜರ್ಜರಿತ ಆಗಿದೆ. ಕೃಷ್ಣನ ಜೊತೆ ವಿಹಾರ ಮಾಡುವ ತಾಕತ್ತು ಈ ದೇಹಕ್ಕೆ. ಇದೆಲ್ಲ ನಮ್ಮ ನಿಮ್ಮ ಜೀವನಕ್ಕೆ ಸೂಚನೆ ಕೊಡ್ತಾ ಇದ್ದಾರೆ. ಕೃಷ್ಣನ ಗೋಪಿಕೆಯರ ಸರಸ ಬಿಟ್ಟರೆ ನಮ್ಮ ನಿಮ್ಮ ಜೀವನಕ್ಕೆ ಸಂದೇಶ ಕೊಡ್ತಾ ಇದ್ದಾರೆ. ನಾವು ಏನು ದೇವರು ಬೇಕು, ದೇವರ ಅನುಗ್ರಹ ಬೇಕು, ದೇವರ ಅನುಗ್ರಹ ಬೇಕು ಅಂತ ತುಂಬ ಶ್ರಮಪಟ್ಟು ನಾನಾ ರೀತಿಯ ವ್ರತಗಳನ್ನು ಮಾಡ್ತೇವೆ, ವ್ರತ ಉಪವಾಸವನ್ನು ಮಾಡ್ತೇವೆ. ವಯಸ್ಸಾಯಿತು, ದೇಹ ಜರ್ಜರಿತಾಯಿತು, ಅಂದರೆ ದೇವರು ಕೊಟ್ಟಿ ತಪಸ್ಸು ವ್ಯರ್ಥ ಆಯಿತು. ನಾವು ಮಾಡಿದ ವ್ರತ ನಿಯಮಗಳು ವ್ಯರ್ಥ ಆಯಿತ? ವ್ಯರ್ಥ ಆಗಿಲ್ಲ. ಏನು ಮಾಡ್ತಾನೆ? ಮುಂದಿನ ಜನ್ಮ ಕೊಡ್ತಾನೆ. ಈ ದೇಹ ತೆಕ್ಕೊಂಡ ದೇವರು, ಈ ದೇಹವನ್ನು ದೇವರು ತೆಕ್ಕೊಂಡ ಅಂದರೆ ಆಯುಷ್ಯ ಮುಗಿಯಿತು, ಸತ್ತ. ಸತ್ತ ಅಂದರೆ ಈ ದೇಹವನ್ನು ದೇವರು ತೆಕ್ಕೊಂಡ, ತೆಕ್ಕೊಂಡು ಮುಂದೆ ಜನ್ಮ ಕೊಡ್ತಾನೆ.
ಮುಂದೆ ಜನ್ಮ ಕೊಡ್ತಾನೆ ಅಂತ ಹೊಸ ಅಂಗಿ ಕೊಡ್ತಾನೆ. ಹೊಸ ಅಂಗಿ ಹೇಗಿರುತ್ತೆ? ಚೆನ್ನಾಗಿರುತ್ತೆ, ಗಟ್ಟಿ ಮುಟ್ಟಾಗಿರುತ್ತೆ. ಈ ಅಂಗಿ ಏನಾಗಿದೆ? ವೃತ ಮಾಡಿ 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 ಈ ಅಂಗಿ ತುಂಬ ಆಗಿದೆ. ನಮ್ಮ ದಾಟಿಯಲ್ಲಿ ತುಂಬ ಕೆತ್ತಲು ಹೇಳಿದಲ್ಲಿ ಒಂದು ರೀತಿ. ಈ ಬಟ್ಟೆಯನ್ನು ನಾವು ಅಂಗಡಿಯಿಂದ ತಂದು ಒಂದೇ ಪೆಟ್ಟಿಗೆಯಲ್ಲಿಟ್ಟು ಒಂದು 2-3 ವರ್ಷ ಆದಮೇಲೆ ಆ ಬಟ್ಟೆಯನ್ನು ತೆಗೆದರೆ ಉಪಯೋಗ ಮಾಡಲಿಕ್ಕೆ ಬರುತ್ತಾ? ಹೇಗೆ ಮಾಡ್ತಾರೆ? ಈ ಕೂಡ ಅದೇ ರೀತಿ ಆ ಬಟ್ಟೆ ಉಪಯೋಗಕ್ಕೆ ಬರೋದಲ್ವಾ? ಓಡುವುದು, ಕುಣಿಯುವುದು, ಹಾರುವುದು, ಹಾರಾಡುವುದು, ನಾನಾ ರೀತಿಯಾದ ಆಟಗಳನ್ನು ಕೃಷ್ಣನ ಜೊತೆ ಆಡಲಿಕ್ಕೆ ಅಲ್ಲಿ ವ್ರತ ಉಪವಾಸ ಮಾಡಿ 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 ದೇಹ ಜರ್ಜರಿತಾಗಿದೆ, ಒಂದು ರೀತಿಯಲ್ಲಿ ವಾರ್ಧಕ್ಯ ಬಂದಂತಾಗಿದೆ. ಅದರಿಂದ ಇಂತಹ ದೇಹವನ್ನು ಹಿಡಿದುಕೊಂಡು ಕೃಷ್ಣನ ಜೊತೆ ಆಡಲಿಕ್ಕೆ ಸಾಧ್ಯ. ನಾವು ವ್ರತ ಉಪವಾಸ ಮಾಡಿ ಮಾಡಿ ನಮ್ಮ ದೇಹಕ್ಕೆ ವಯಸ್ಸಾಯಿತು, 60-70 ವಯಸ್ಸಾಯಿತು. ಇನ್ನು ಕೃಷ್ಣ ನಮಗೆ ಸಂಪತ್ತು ಕೊಟ್ಟರೆ, ಏನೋ ಸಂಪತ್ತಿಗೋಸ್ಕರ ವ್ರತೋಪವಾಸ ಮಾಡಿದ್ರು, ಕೃಷ್ಣ ಈ ನಮಗೆ ಸಂಪತ್ತು ಕೊಟ್ಟರೆ ಅದನ್ನು ಅನುಭವಿಸಲಿಕ್ಕೆ ನಮಗೆ ಸಾಧ್ಯ. ಆವಾಗ ಕೃಷ್ಣ ಏನು ಮಾಡ್ತಾನೆ? ಈ ದೇಹವನ್ನು ತೆಗೆದುಕೊಳ್ತಾನೆ. 60-70 ಈ ದೇಹವನ್ನು ತೆಗೆದುಕೊಂಡ. ವ್ರತ ಮಾಡಿದ ಪುಣ್ಯ ಉಂಟಲ್ಲ, ಪುಣ್ಯದ ಫಲವಾಗಿ ಬರುವ ಜನ್ಮದಲ್ಲಿ ಕೃಷ್ಣ ಹೊಸ ಅಂಗಿಯನ್ನು ಕೊಡ್ತಾನೆ. ಹೊಸ ಅಂಗಿಯನ್ನು ಕೊಡ್ತಾನೆ ಅಂದರೆ ಹುಟ್ಟಿದೆವು, ಬೆಳೆದೆವು 10, 15 ವರ್ಷವೋ 17 ವರ್ಷನೋ ನಿಮ್ಮ ಧಾಟಿಯಲ್ಲೇ ಮಾತಾಡ್ತೇನೆ. ಮಗು ಓದ್ತಾ ಇರುವಾಗಲೇ ಉದ್ಯೋಗಕ್ಕೆ ಕ್ಯಾಂಪಸ್ ಸಿಲೆಕ್ಷನ್. ತುಂಬ ಜನ ಒದ್ದಾಡ್ತಾ ಇರ್ತಾರೆ. ಅಯ್ಯೋ, ಎಲ್ಲಿಗೆ ಅವರ ಆಧ್ಯಾತ್ಮಿಕ ಗುಜರಾಯಿಗಳು ಕೆಲಸ ಆಗ್ತಾ ಇಲ್ಲ. ಕೆಲವರಿಗೆ ಕ್ಯಾಂಪಸ್ಸಲ್ಲೇ ಓದ್ತಾ ಇರುವಲ್ಲೇ ಅವರು ಸಂದರ್ಶನಕ್ಕೆ ಬಂದರು, ಮಕ್ಕಳನ್ನು ಹೇಳ್ಕೊಂಡು ಯಾವುದಲ್ಲ ಜನ್ಮಾಂತರದಲ್ಲಿ ಮಾಡಿರತಕ್ಕಂಥ ವ್ರತ ಉಪವಾಸ ಆವಾಗಲೇ ಫಲ ಕೊಡಬೇಕಿದ್ದಲ್ಲ. ಕೊಟ್ಟ ಫಲವನ್ನು ಗುಡ್ಲಿಕ್ಕೆ ದೇಹದಲ್ಲಿ ತಾಕತ್ತಿರಲಿಲ್ಲ. ಅದಕ್ಕೋಸ್ಕರ ದೇಹವನ್ನು ಹಿಡ್ಕೊಂಡು ಹೋದ. ಹೊಸ ದೇಹ ಕೊಟ್ಟ. ಬಾಲ್ಯದಲ್ಲಿ 7 ಲಕ್ಷ ಸಂಬಳ. ಜೀವನಕ್ಕೆ ಚೆನ್ನಾಗಿತ್ತು ಅಂತಂದುಬಿಟ್ರೆ ಕರ್ಮ ಚೆನ್ನಾಗಿದ್ದದ್ದಕ್ಕೆ ಒಳ್ಳೆಯ ಗತಿಗೆ ಶುದ್ಧಿಯನ್ನು ಕೊಟ್ಟ. ಅದನ್ನ ದುಡ್ಡು ದುಡಿಲ್ಲ, ಆರಾಮವಾದ ಜೀವನ. ಈಗ ನಮಗೇನು ಮಾಡ್ತಾನೆ? ಜನ್ಮಾಂತರದಲ್ಲಿ ಕೊಡ್ತಾನೆ. ಯಾಕೆ? ನಾವೇನು ಅಪ್ಸರಸ್ತ್ರೀಯರಲ್ಲ,
ನಾವೇನು ದೇವತಾ ಪುರುಷ ಅಲ್ಲ. ಇವರು ಯಾರು? ಇವರೆಲ್ಲ ಅಪ್ಸರಸ್ತ್ರೀಯರು, ದೇವತಾ ಪುರುಷರು. ಆದ್ದರಿಂದ ಇವರಿಗೆ ಏನು ಮಾಡಿದ? ಈ ಜನ್ಮದಲ್ಲಿ ವ್ರತ ಮಾಡಿದ್ದಾರಲ್ಲೋ, ಚಿಕ್ಕ ದೇಹಾದಿಗಳು ಜರ್ಜರಿತಾಯ್ತಲ್ಲ, ಆ ದೇಹಕ್ಕೆ ಪುನಃ ನವ ಚೈತನ್ಯ ಕೊಡುವುದಕ್ಕೋಸ್ಕರ. ಯಾರಂತೆ? ಜಯಾತಿರಾಜನಂತೆ. ಜಯರಾಜನ ಕಥೆ ಗೊತ್ತು ತಾನೆ ನಮಗೆ. ಜಯಾತಿರಾಜನಂತೆ ಅದೇ ದೇಹಕ್ಕೆ ಪುನಃ ಚೈತನ್ಯವನ್ನು ಕೃಷ್ಣ ಕೊಡಬೇಕು. ಅದಕ್ಕೋಸ್ಕರ ಏನು ಮಾಡಿದ? ಈ ದೇಹವನ್ನು ತೆಕ್ಕೊಂಡವನಂತೆ ಮಾಡಿದ. ವಸ್ತ್ರಗಳನ್ನು ಬಿಚ್ಚಿ ಮೇಲಿಟ್ಟು ಹೆಣ್ಣುಮಕ್ಕಳು ಸ್ನಾನಕ್ಕೆ ಇಳಿದು ಕೃಷ್ಣ ವಸ್ತ್ರಗಳನ್ನು ತಿಳ್ಕೊಂಡು ಎಲ್ಲಿಟ್ಟುಕೊಂಡಂತೆ ಗೊತ್ತಾ? ವೇದವ್ಯಾಸ ದೇವರು ಹೇಳ್ತಾರೆ, ಹೆಗಲಿಗೆ ಹಾಕಿಕೊಂಡ, ಮರದ ಮೇಲೆ ಇಟ್ಟು. ಎದಕ್ಕೆ ಕೃಷ್ಣ ಮರ ಏನಿಟ್ಕೊಂಡು? ಗೋಪಿ ವಸ್ತ್ರ ಅಪಹಾರ ಅಂತ ನಿತ್ಯ ನಾವು ಕೃಷ್ಣನ ಸ್ಮರಣೆ ಮಾಡಿ ತನ್ನ ಭುಜದಲ್ಲಿ ಹಾಕೊಂಡ ಅಂತಾರೆ. ಭುಜ ಅಂದರೆ ಕೈ ಅಂತ. ಕೈ ಯಾರಿಗೆ ಸಂಬಂಧಪಟ್ಟದ್ದು? ಕೈ ಇಂದ್ರನಿಗೆ ಸಂಬಂಧಪಟ್ಟದ್ದು. ನಮ್ಮ ಕೈಯಲ್ಲಿ ಯಾರ ಚಿಂತನೆ? ಇಂದ್ರನ ಚಿಂತನೆ. ಕಣ್ಣಲ್ಲಿ ಸೂರ್ಯ, ಕಿವಿಯಲ್ಲಿ ಚಂದ್ರ, ಚರ್ಮದಲ್ಲಿ ಯಮ, ಕಾಲಲ್ಲಿ ಜಯಂತ, ಹೀಗೆ ಉಂಟಲ್ಲ. ಅದೇ ರೀತಿಯಲ್ಲಿ ಕೈಯಲ್ಲಿ ಯಾರ ಚಿಂತನೆ? ಕೈಯಲ್ಲಿ ಇಂದ್ರನ ಚಿಂತನೆ. ವಸ್ತ್ರ ತೆಗೆದುಕೊಂಡು ಇಂದ್ರನಿಗೆ ಕೊಡ್ತಾನೆ. ಅಲ್ಲಿ ಭುಜದಲ್ಲಿ ಹಾಕೊಂಡ ಅಂದರೆ ಇಂದ್ರನ ಕೈಯಲ್ಲಿ ಕೊಟ್ಟ ಅಂತ. ಯಾಕೆ ಇಂದ್ರನ ಕೈಯಲ್ಲಿ ಕೊಟ್ಟದ್ದು? ನಮಗೆಲ್ಲ ಸಂಪತ್ತು ಕೊಡುವವ ಇಂದ್ರ. ಮಠಗಳಲ್ಲಿ ಈಗಲೂ ಕೂಡ ನಡೆಯುತ್ತೆ. 700 ವರ್ಷದ ಹಿಂದೆ ಆಚಾರ್ಯ ಬಂದವರು 8 ಜನ ಶಿಷ್ಯರಿಗೆ ಸನ್ಯಾಸ ಕೊಟ್ಟು ಇಡೀ ಮಂತ್ರಾಕ್ಷತೆ ಕೊಟ್ಟಿದ್ದಾರೆ. ಒಂದೊಂದು ಇಡೀ ಅಕ್ಷತೆಯನ್ನು ಕೊಟ್ಟಿದ್ದಾರೆ. ಅಕ್ಷತೆಯನ್ನು ನಿತ್ಯ ಉಪಯೋಗಿಸಿಕೊಳ್ಳಿ, ಭಕ್ತರಿಗೂ ಕೊಡಿ. ಆ ಭಕ್ತರಿಗೆ ಯಾವುದೇ ರೀತಿಯಾದ ಕ್ಷತಿ ಬಾರದಂತೆ ನೋಡಿಕೊಳ್ಳಿ. ಅಕ್ಷತೆ ನೋಡಿಕೊಳ್ಳಿ ತಗೊಂಡಿದ್ದಾರೆ. ಒಂದೊಂದು ಮುಷ್ಟಿಗೆ ಇಟ್ಟು ಜನರಿಗೂ ಕೊಟ್ಟಿದ್ದಾರೆ. ನಾವು ಅದನ್ನು ಬೆಳೆಸ್ಕೊಂಡು ಬಂದರು. ಮಧ್ವರು ಕೊಟ್ಟಿರತಕ್ಕಂತಹ ಅಕ್ಷತೆ ಒಂದು ಅರ್ಧ ಕಾಳಾದರೂ ಈಗ ನಾವು ಕೊಡತಕ್ಕಂಥ ಅಕ್ಷತೆ ಅದೇ ಪರಂಪರೆಯನ್ನು ಬೆಳೆಸ್ಕೊಂಡು ಬರೋದು. ಪ್ರತಿ ದಿವಸ ನಮ್ಮ ಮಠದಲ್ಲಿ ರಾತ್ರಿ ಹೊತ್ತು ಇಂದ್ರ ಶ್ರೇಷ್ಠಾನಿ ದ್ರವಿಣಾನಿ ದೇಹಿ ಅಂದರೆ ಕೊಡುವುದಲ್ಲ. ಇಂದ್ರ ಶ್ರೇಷ್ಠಾನಿ ದ್ರವಿಣಾನಿ, ಒಳ್ಳೆಯ ಸಂಪತ್ತನ್ನು ಕೊಡು ಅಂತ ಹೇಳಿಕೊಂಡು ವಿದ್ವಾಂಸರ ಕೈಯಲ್ಲಿ ಅಕ್ಷತೆ ಕಾಳನ್ನು ಕೊಟ್ಟು ಅವರಿಂದ ಜಪ ಮಾಡಿಸಿ ಪುನಃ ಕಟ್ಟೆಗೆ ಹಾಕಿ ಸ್ವಾಮಿಗಳು ಹಾಕುತ್ತೇವೆ. ಪ್ರತಿ ದಿವಸ ಅಲ್ಲಿದ್ದಂಥ ಭಕ್ತರಿಗೂ ಕೊಡ್ತೇವೆ. ಏನು ಶ್ರೇಷ್ಠಾನಿ ದ್ರವ್ಯ. ಯಾರ ಹತ್ರ ಕೇಳೋದು? ಹಾಗಾದರೆ ಒಳ್ಳೆಯ ಸಂಪತ್ತು ಕೊಡುವುದು ಯಾರಲ್ಲಿ ಕೇಳೋದು? ಇಂದ್ರನಲ್ಲಿ ಕೇಳುವುದು. ಯಾವ ಸಂಪತ್ತಾಗಿ? ಶ್ರೇಷ್ಠ ಸಂಪತ್ತು ಉಂಟು. ಶ್ರೇಷ್ಠ ಸಂಪತ್ತು ಅಂದರೆ ಬಾಹ್ಯ ಸಂಪತ್ತು ಒಂದು, ಶ್ರೇಷ್ಠ ಸಂಪತ್ತು ಅಂದರೆ ಇಂದ್ರಿಯಗಳು. ಇಂದ್ರಿಯಗಳು ಶ್ರೇಷ್ಠ ಒಳ್ಳೆಯ ಸಂಪತ್ತನ್ನು ದೇವರು ನಾವು ಹುಟ್ಟುವಾಗಲೇ ಸಂಪತ್ತನ್ನು ಕೊಟ್ಟೆ ಕಳಿಸಿದ್ದಾನೆ. ಏನು? ಇಂದ್ರಿಯಗಳನ್ನೆಲ್ಲ ಚೆನ್ನಾಗಿಟ್ಟಿದ್ದಾನೆ. ಅದಕ್ಕೋಸ್ಕರನೇ ರಾತ್ರಿಯಲ್ಲೇ ಪ್ರಾರ್ಥನೆ. ಶ್ರೇಷ್ಠ ಅಂದರೆ ನಾವು ಇಂದ್ರಿಯಗಳನ್ನು ರಾತ್ರಿ ಹೊತ್ತಲ್ಲಿ ಚೆನ್ನಾಗಿರುವಂತೆ ಮಾಡು. ಮನಸ್ಸು ಮುಖ್ಯವಾಗಿ ಮನಸ್ಸು ಚೆನ್ನಾಗಿರುವಂತೆ ಮಾಡು. ಯಾಕೆ? ದುಸ್ವಪ್ನ ಬೀಳದಂತೆ ನೋಡಿಕೊಂಡು, ದುಸ್ವಪ್ನ ಬಿತ್ತುದಂತೆ ಮನಸ್ಸು ಹಾಳಾಗಿ ಉಂಟಲ್ಲೋ, ಮನಸ್ಸು ಚೆನ್ನಾಗಿರುವಂತೆ ನೋಡು. ಹಾಗಾದರೆ ಇಂದ್ರ ನಮಗೆಲ್ಲ ಸಂಪತ್ತು ಕೊಡುವ. ಆದ್ದರಿಂದ ಕೃಷ್ಣ ಏನು ಮಾಡಿದ? ಹೆಣ್ಮಕ್ಕಳಿಂದ ದೇಹವನ್ನು ತಂದ, ಹೆಣ್ಮಕ್ಕಳಿಂದ ಸೀರೆಯನ್ನು ತಂದ, ಇಂದ್ರನ ಕೈಯಲ್ಲಿ ಕೊಟ್ಟ. ಇಂದ್ರ ಹಿಡ್ಕೊಂಡ. ದೊಡ್ಡವರು ಕೊಟ್ಟರೆ ಉಪಯೋಗಿಸುವಾಗ ಕೊಡಬೇಕು. ಯಾವಾಗ ಹಿಂದೆ ಕೇಳ್ತಾರೆ ಅಂತ ಗೊತ್ತಿಲ್ಲ. ಆದ್ದರಿಂದ ಹಿಡ್ಕೊಂಡ. ಕೃಷ್ಣ ಏನು ಮಾಡಿದ? ಅದನ್ನು ಪುನಃ ಹಿಂದೆ ತಗೊಂಡ. ನೇರವಾಗಿ ಈ ಹೆಣ್ಣುಮಕ್ಕಳು ಕೃಷ್ಣ ಬೇಕು ಅಂತ ವೃತ ಮಾಡಿದ್ದು. ಅದಕ್ಕೋಸ್ಕರ ಕೃಷ್ಣನಿಂದಲೇ ಹೆಣ್ಣುಮಕ್ಕಳಿಗೆ ಶರೀರ ಸಿಗುವಂತೆ ಮಾಡಿದ. ಆ ವಸ್ತ್ರಗಳ ಹಿಂದಿನಿಂದ ತಗೊಂಡು ಕೃಷ್ಣ ಅದನ್ನು ನವನೂತನವನ್ನಾಗಿ ಮಾಡಿ ಆ ವಸ್ತ್ರವನ್ನು ಹೆಣ್ಣುಮಕ್ಕಳಿಗೆ ಕೊಟ್ಟ. ಹೆಣ್ಮಕ್ಕಳು ಬಟ್ಟೆ ಧರಿಸಿಕೊಂಡು ಬಂದರು. ಹೆಣ್ಮಕ್ಕಳಲ್ಲಿ ಏನಾಯಿತು? ಕಾಮ ಉತ್ಪತ್ತಿ ಆಯಿತು. ಅದರಲ್ಲಿ ಹೇಳುವ ಕ್ರಮ ಎಷ್ಟು ಚೆನ್ನಾಗಿ ಉಂಟು ಅಂತಂದರೆ, ಅದಕ್ಕೋಸ್ಕರನೇ ಉಪನಿಷತ್ತಿಗೆ ನಿತ್ಯ ಒಂದು ಶ್ಲೋಕ ಓದಬೇಕು ಅಂತ ಹೇಳುದು. ಯಾಕೆ? ಒಂದನ್ನೊಂದು ನಾಲ್ಕು ಶಬ್ದಗಳನ್ನು ಹೇಗೆ ಕೂಡಿಸಿಕೊಂಡು ಹೋಗಬೇಕು ಎನ್ನುವುದಕ್ಕೆ ಇಲ್ಲಿ ಉತ್ತರ ಸಿಗುತ್ತೆ. ಕೃಷ್ಣ ಹೆಣ್ಮಕ್ಕಳನ್ನು ಲಗ್ನ. ಕೃಷ್ಣ ನಿಜವಾಗಿ ಲಕ್ಷ್ಮೀಪತಿಯಂದು, ಲಕ್ಷ್ಮಿಯನ್ನು ಮಾತ್ರ ಲಗ್ನ ಆಗುವುದು. ಇವರನ್ನು ಹೇಗೆ ಲಗ್ನ ಆದ? ಈ ಹೆಣ್ಮಕ್ಕಳನ್ನು ಹೇಗೆ ಲಗ್ನ ಆದ? ಕೃಷ್ಣ ಅಂತ ಪ್ರಶ್ನೆ ಬರುತ್ತಾ? ಅದಕ್ಕೆ ವಾದಿರಾಜರಿಗೆ ಗೊತ್ತಾಗುತ್ತಾರೆ. ಹೆಣ್ಮಕ್ಕಳಲ್ಲಿ ಕಾಮ ಹುಟ್ಟಿತು. ಹೆಣ್ಮಕ್ಕಳಲ್ಲಿ ಕಾಮ ಹುಟ್ಟಿತು. ಕಾಮನಿಗೆ ತಂದೆ ಯಾರು?
ಕೃಷ್ಣ ತಂದೆನ ಕಾಮನದ್ದು, ದೇವರು ಹರಿ ನಾರಾಯಣ ಕಾಮನ ತಂದೆ. ದೇವರಿಗೆ 3 ಮಕ್ಕಳು, ಸರಸಿದಾಸನ ಮನೋಜ ಈರುವರು ಸುರರು ಸುರ ತರಂಗಿಣಿ ತಂಜೆ. 2 ಗಂಡು 1 ಹೆಣ್ಣು ದೇವರಿಗೆ ಮಕ್ಕಳು. ಅದರಿಂದ ಒಂಚೂರು ತಿಳ್ಕೊಳ್ಳೋಣ, ಒಂದೇ ಸಾಕು 3 ಇಲ್ಲದಿದ್ದರೆ ನಾಳೆ ಟೊಪ್ಪಿಯವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆದ್ದರಿಂದ ನಮ್ಮ ಹುಡುಗರು ವಾಯುದೇವರಿಗೆ 4 ಮಕ್ಕಳು ಅಂತಾರೆ ಶಾಸ್ತ್ರಕಾರರು. ವಾಯುದೇವರು ಭಾರತದಿಂದ 4 ಮಕ್ಕಳನ್ನು ಪಡೆದಿದ್ದಾರೆ ಅಂತಾರೆ. ಸದ್ಯಕ್ಕೆ ಅಷ್ಟು ಬೇಡ, 3 ಆದರೂ, ಒಂದು ದೇವರಿಗೆ, ಒಂದು ಅಪ್ಪಮ್ಮನ ದೇಹ ಸಾಕಲಿಕ್ಕೆ, ಇನ್ನೊಂದು ದೇಶಕ್ಕೆ ಅಂತ ಹೇಳಿಕೊಂಡು 3 ಮಕ್ಕಳು, 2 ಗಂಡು 1 ಹೆಣ್ಣು. ಸರಸಿಯಾಸನ ಬ್ರಹ್ಮನಿಗೆ ಹೆಸರು, ಮನೋಜ ಮನ್ಮಥನಿಗೆ ಹೆಸರು, ಮನ್ಮಥನನ್ನು ಮನೋಜ ಅಂತ ಕರೀತಾರೆ. ಸುರ ತರಂಗಿಣಿ ಅಂದರೆ ಗಂಗೆ. ಸರಸಿಯಾಸನ ಮನೋಜ ಈರುವರು ಸುತರು ಸುರ ತರಂಗಿಣಿ, ದೇವಲೋಕದ ಗಂಗೆ ಸುರ ತರಂಗಿಣಿ ತನ್ನುಜೆ ಅಂತ ಹೇಳಿಕೊಂಡು 3 ಮಕ್ಕಳು. ಹಾಗಾದರೆ ಹರಿಯ ಮಕ್ಕಳು 3. ಹರಿಯೇ ಕೃಷ್ಣನಾಗಿ ಬಂದದ್ದು, ನಾರಾಯಣನಿಗೆ 3 ಮಕ್ಕಳು, ಅದೇ ನಾರಾಯಣ ಕೃಷ್ಣನಾಗಿ ಬಂದದ್ದು. ಅದರ ಕೃಷ್ಣನ ಮಗ ಯಾರು? ಮನ್ಮಥ. ಕೃಷ್ಣನ ಮಗ ಯಾರು? ಕಾಮ. ಹೆಣ್ಮಕ್ಕಳಲ್ಲಿ ಯಾರು ಹುಟ್ಟಿದ್ದು? ಕಾಮ ಹುಟ್ಟಿದ್ದು. ಕಾಮ ಇರುವುದು ಒಬ್ಬನೇ, ಕಾಮ ಇರುವುದು ಒಬ್ಬನೇ, ಒಂದೇ ಚೇತನ. ಕಾಮ ಅಂತಕ್ಕಂಥ ಮನ್ಮಥ ಅಂತಕ್ಕಂಥ ಒಬ್ಬನೇ. ಇಲ್ಲಿ ಇವನಿಗೂ ಮಗ ಆಗಬೇಕು, ಅಲ್ಲಿ ಅವಳಿಗೂ ಮಗ ಆಗಬೇಕು. ಹಾಗೆ ಅವರಿಗೆ ಏನಾಗಬೇಕು? ದಂಪತಿಗಳಾಗಬೇಕು. ಒಂದು ಮುತ್ತೈದೆ ಇದು ನನ್ನ ಮಗ ಅಂತಂದರೆ, ಮತ್ತೊಬ್ಬ ಗಂಡಸೊಬ್ಬ ನನ್ನ ಮಗ ಅಂತಂದರೆ ಇವರಿದ್ದೇನು ದಂಪತಿಗಳು ಅರ್ಥ. ಅದೇ ರೀತಿಯಲ್ಲಿ ಕೃಷ್ಣನ ಮಗ ಮನ್ಮಥ. ಹೆಣ್ಮಕ್ಕಳಲ್ಲಿ ಕಾಮ ಹುಟ್ಟಿದ. ಈಗ ಎಷ್ಟು ಹೆಣ್ಮಕ್ಕಳಲ್ಲಿ ಕಾಮ ಹುಟ್ಟಿದ? ಕೃಷ್ಣನ ಮಗ ಮನ್ಮಥ. ಮನ್ಮಥ 2-3 ಮನ್ಮಥರಿಲ್ಲ, ಒಬ್ಬನೇ ಮನ್ಮಥ ಇರುವುದು. ಒಬ್ಬನೇ ಮನ್ಮಥ, ಕೃಷ್ಣನಿಗೂ ಮಗ. ಈಚೆ ಗೋಪಿಕೆಯರಿಗೂ ಮಗ ಅಂತ ಅಂದ್ಬಿಟ್ರೆ ಗೋಪಿಕೆಯರು ಮತ್ತೆ ಕೃಷ್ಣ ದಂಪತಿಗಳು. ವಾದಿರಾಜರು ಲಗ್ನ ಆಗಿರ್ತಾರೆ. ಇದು ವಾದಿರಾಜರು ಹೇಳತಕ್ಕ ರುಕ್ಮಿಣೀಶ್ ವಿಜಯದಲ್ಲಿ ಹೇಳತಕ್ಕಂಥ ಕನ್ನಡ. ಅದಕ್ಕಂದ್ರೆ ಒಂದು ನಮ್ಮ ಬಾಯಿಯಲ್ಲಿಯೂ ಕೂಡ ಇಂತಹ ಮಾತು, ಅದನ್ನು ಕೂಡಿಸಿಕೊಂಡು ಒಂದೊಂದನ್ನು ಕೂಡಿಸಿಕೊಂಡು ಜನಗಳಿಗೆ ಹೌದು ಅಂತ ಹೇಳಿಸುವ ರೀತಿಯಲ್ಲಿ ಮಾತು ನಮ್ಮ ಬಾಯಿಂದ ಬರಬೇಕು ಅಂತಂದರೆ, ನಮ್ಮ ಮಕ್ಕಳ ಮನಸ್ಸಿಗೆ ಅಪ್ಪ ಅಮ್ಮ ಹೇಳತಕ್ಕಂಥದ್ದು ಸರಿ ಉಂಟು ಅಂತ ಹೇಳ್ತಕ್ಕಂಥ ತಾಯಿಗೆ ತಲೆಗೆ ಬರಬೇಕು ಅಂತಂದರೆ ರುಕ್ಮಿಣೀಶ್ ವಿಜಯನ ಅಧ್ಯಯನ ಮಾಡಬೇಕು ಅಂತ ವಾದಿರಾಜರು ಆ ದಾಟಿಯಲ್ಲಿ ಹೋಗ್ತಾರೆ. ಭಾಳ ಸುಲಭದಲ್ಲ ಇದೊಂದು ದಂಪತಿಗಳು ಅಂತ ಏನು ಮಾಡಬೇಕಾಗಿಲ್ಲ. ಇದ್ಯಾರು? ಮನ್ಮಥ. ಎಲ್ಲಿ ಹುಟ್ಟಿದ್ದು? ಗೋಪಿಕೆಯರು ಆಮೇಲೆ ಹುಟ್ಟಿದ್ದು ಅಂತಂದು ಕೃಷ್ಣ ಅಂತ ನನ್ನ ಮಗ ಅಂತ ಅಲ್ಲಿ ನಂಬಿಕೊಂಡು ವಾದಿರಾಜರ ಮಾತು ತತಕ್ರಮೇಣ ಅಂಕುರಿತ ಅಂಗಜಾತ ನಿರೀಕ್ಷ್ಯ ಸ್ವಸಂಗ ಯೋಗ್ಯ ತರ್ಕಯನ್ ತದೋ ತದ್ವಸನಾನಿ ಅಂತ. ನನ್ನ ಹೆಂಡತಿಯರಾಗಲಿಕ್ಕೆ ಬೇಕಾದ ತಾಕತ್ತು ಇವರಲ್ಲಿ ಬಂದು ಒಂದೇ ಮಗುವಿಗೆ ನಾನು ಮತ್ತೆ ಅವರು ಅಪ್ಪ ಅಮ್ಮ ಆದ್ದರಿಂದ ಸರಿ. ಇನ್ನು ಹೆಣ್ಮಕ್ಕಳ ಕೈ ಹಿಡಿಬೇಕು, ಹೆಣ್ಮಕ್ಕಳ ಜೊತೆ ವಿಹಾರ ಮಾಡಬೇಕು. ವಿಹಾರ ಮಾಡಬೇಕು ಅಂದರೆ ಅವರಿಗೆ ನವನೂತನವಾದ ಅಂಬರ ಕೊಡಬೇಕು. ನವನೂತನವಾಗಿರತಕ್ಕಂಥ ಅಂಬರ. ಇದು ಅಂಬರ ಅಂದರೆ ವಸ್ತ್ರ, ಎರಡಂದರೆ ಒಟ್ಟೊಟ್ಟಿಗೆ ಹಿಡ್ಕೊಂಡು ಹೋಗೋಣ. ನವನೂತನವಾದ ಅಂಬರ ಬೇಕು, ಶುದ್ಧವಾದ ಅಂಬರ ಬೇಕು. ವೃತಕ್ಕೆ ಒಂದು ನಮ್ಮಲ್ಲಿ ಉಂಟು ಹಾಗೆ ಮನೆಯಲ್ಲಿ ವೃತ ನಿಯಮ ಅದು ಇದನ್ನೆಲ್ಲ ಮಾಡುವಾಗ ಉಟ್ಟುಕೊಳ್ಳಿಕ್ಕೆ ಒಂದು ಮಡಿ ಬೇರೆ ಅದಕ್ಕೆ ಮಾತ್ರ ಮೀಸಲು. ಇನ್ನು ಹೊರಗೆ ಮದುವೆಗೆ ಹೋಗಲಿಕ್ಕೆ ಅದಕ್ಕೊಂದು ಬೇರೆ. ಹೊರತಿಲ್ಲಿ ವ್ರತ ಮಾಡಲಿಕ್ಕೆ, ಉಪವಾಸ ಮಾಡಲಿಕ್ಕೆ, ದೇವಿಗೆ ರಂಗೋಲಿ ಹಾಕಲಿಕ್ಕೆ ಯಾವ ವಸ್ತ್ರ ಇರುತ್ತೋ ಅದೇ ವಸ್ತ್ರದಿಂದ ಎಷ್ಟೇ ಅವಸರ ಕೊಡೋದು, ಮತ್ತೆ ಅದರೊಂದು ಬೇರೆ ವಸ್ತ್ರ. ಅದೇ ರೀತಿಯಲ್ಲಿ ಹೆಣ್ಮಕ್ಕಳಿಗೆ ವ್ರತ ಮಾಡಲಿಕ್ಕೆ ಒಂದು ವಸ್ತ್ರ, ಕೃಷ್ಣನ ಜೊತೆ ಆಡಲಿಕ್ಕೆ ಇನ್ನೊಂದು ವಸ್ತ್ರ, ನಮ್ಮನ್ನು ಹೊಸ ವಸ್ತ್ರ. ಅದರಿಂದ ದೇವಸ್ಥಾನಕ್ಕೆ ಹೋಗುವಾಗ ಹೊಸ ವಸ್ತ್ರ ಉಟ್ಟುಕೊಂಡು ರಬ 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 ಅಡ್ಡಿ ಮನೆಯಿಂದ ಯಾವುದೋ ಕಾಲು ಕೊಂಡೇ ಹೋಗಬೇಕು ಅಂತಿಲ್ಲ, ಹೋಗ್ತಾರೆ ಪರಿಸ್ಥಿತಿ. ಇದು ಪ್ರತಿ ದಿವಸ ಚಿಂತನೆ ಮಾಡೋಣ. ಈ ರೀತಿಯಲ್ಲಿ ಪ್ರತಿ ದಿವಸ ವ್ರತ ಮಾಡೋಣ, ಮಾನಸಿಕವಾಗಿ ವ್ರತ ಮಾಡೋಣ. ಜನಿತರಿತರಾಗಿರುತ್ತೇವೆ. ಕೃಷ್ಣ ದೇಹವನ್ನು ತಗೊಳ್ತಾನೆ, ಶುದ್ಧ ಮಾಡ್ತಾನೆ, ಪುನಃ ಮಾನವ ದೇಹವನ್ನು ಕೊಟ್ಟು ದೇವರ ಜೊತೆ ಬಾಲ್ಯದಿಂದ
ಮಾಡುವುದು ಅಂತಂದ್ರೂ ಬಾಲ್ಯದಿಂದಲೇ ದೇವರ ಬಗ್ಗೆ ಚಿಂತನೆ ಬರುವುದು ಒಂದೇ ಅರ್ಥ. ಸಾಮಾನ್ಯವಾಗಿ ನಮ್ಮಲ್ಲಿ ಹೇಗಿರುತ್ತೆ, ಸುಮ್ಮನೆ ಹೇಳ್ತೇನೆ, ತಮಾಷೆ ಹೇಳ್ತೇನೆ, ಸೀರಿಯಸ್ ಆಗಿ ಹೊರಬೇಡಿ. 66 ಮೇಲೆ ಇಲ್ಲಿ ಉಪನ್ಯಾಸ ಉಂಟು ಹುಡುಕೊಂಡು ಹೋಗೋದು ಪ್ರಶ್ನೆ. 60 ತನಕ ಆಚೆ ಓಡಾಡಿ ಕೇಳಿದ್ದಾರೆ. ಅದ್ಯಾಕೆ 60 ನಂತರ ಬಂದರೆ ಅಂತ ಕೇಳಿದ್ರೆ ಕೆಲವು ಮೇಲೆ ಹಿಡಿಯಬೇಕು. ಆ ದೂರದರ್ಶನ ಕಾಣುವುದಿಲ್ಲ, ಕೇಳುವುದಿಲ್ಲ. ಸುಮ್ಮನೆ ತಮಾಷೆ ಕ್ರಮ ಅದಕ್ಕೆ ಬಾಲ್ಯದಿಂದಲೇ ನಮಗೆ ದೇವರ ಜೊತೆ ಸರಸ ಆಟ ಆಡಲಿಕ್ಕೆ ಭಗವಂತ ಒದಗಿಸಿಕೊಡ್ತಾನೆ. ನಾವು ಹಿಂದಿನ ಜನ್ಮದಲ್ಲಿ ಚೆನ್ನಾಗಿ ಊಟ ಮಾಡಿ ಕೊಟ್ಟಿದ್ದರೆ ಆ ರೀತಿಯಲ್ಲಿ ಹೆಣ್ಮಕ್ಕಳು ತಾವು ವ್ರತವನ್ನು ಮಾಡಿ ಕೃಷ್ಣನ ಪತ್ನಿಯರಾಗಿ ಸಮಾಜಕ್ಕೆ ಬಂದರು. ಕೃಷ್ಣನಿಗೆ ಏನು ಕೊಟ್ಟ? ಅಂಬರ ಕೊಟ್ಟ, ವಸ್ತ್ರ ಕೊಟ್ಟ. ಅಂಬರ ಅಂತ ಶಬ್ದ ಉಂಟು. ಅಂಬರ ಶಬ್ದಕ್ಕೆ 2 ಅರ್ಥ ಉಂಟು. ಒಂದು ವಸ್ತ್ರ, ಇನ್ನೊಂದು ಆಕಾಶ. ಅಂಬರ ಗಂಗಾ, ಆಕಾಶ ಗಂಗಾ. ಅಂಬರ ಅಂದರೆ ಆಕಾಶ ಅಂತ ಏನಂತ? ಅಂಬರ ಕೊಟ್ಟ, ಹೊಸ ವಸ್ತ್ರ ಕೊಟ್ಟ, ಜೊತೆಗೆ ಅವಕಾಶವನ್ನು ಕೊಟ್ಟ. ಅಂಬರ ಶಬ್ದಕ್ಕೆ ಅವಕಾಶ ಅಂತ, ಆಕಾಶ ಅಂತ ಅರ್ಥ. ಆಕಾಶ ಅಂದ್ರೆ ಅವಕಾಶ ಒಂದೇ ತಾನೆ. ಅವಕಾಶವನ್ನು ಕೊಟ್ಟ. ಯಾಕೆ? ದೇವರಿಗೆ ವಿಹಾರ ಮಾಡಿ ಅವಕಾಶವನ್ನು ನಮಗೆ ಪುರುಸೊತೆ. ದೇವರಿಗೆ ವಿಹಾರ ಮಾಡಲಿಕ್ಕೆ ಪುರುಸೊತೆ ಕೆಲಸ ಏನು ಗೊತ್ತಿಲ್ಲ. ಅದಕ್ಕಂದ್ರೆ ಆ ಗೋಪಿ ವಸ್ತ್ರ ಅಪಹಾರಕ ಎನ್ನುವುದನ್ನು ಚಿಂತನೆ ಮಾಡಿದರೆ ಕೃಷ್ಣ ವಸ್ತ್ರ ತಗೊಂಡು ಹೊಸತನ್ನಾಗಿ ಶುದ್ಧವನ್ನಾಗಿ ಮಾಡಿ ಹೆಣ್ಮಕ್ಕಳಿಗೆ ಕೊಟ್ಟ. ಅಂಬರ ಕೊಟ್ಟ, ಅಂಬರವನ್ನೂ ಕೊಟ್ಟ, ಅವಕಾಶವನ್ನು ಕೊಟ್ಟ ಅಂದಾಗ ನಮಗೆ ಎಷ್ಟೇ ಪುರುಷೋಕ್ತಿಲ್ಲದಿದ್ದರೂ ಉಪನ್ಯಾಸಕ್ಕಾಗಿ 1 ಗಂಟೆ, ದೇವರ ದರ್ಶನಕ್ಕಾಗಿ ಸ್ವಲ್ಪ ಹೊತ್ತು ಮೀಸಲಿಕ್ಕೆ ಭಗವಂತ ಅನುಕೂಲ ಮಾಡಿಕೊಡ್ತಾನೆ ಎಂಬಲ್ಲಿ ಇಂದಿನ ಮಾತನ್ನು ಮುಗಿಸಿ ನಾಳೆ ಸಾಯಂಕಾಲ ಪುನಃ 5 ಕಾಲದಲ್ಲಿ ಸೇವೆ.